ಸೊರಗೋಗ್ಬಿಟ್ಟಿದೆಯಾ? ತುಂಬಾ ಸೊರಗ್ಬಿಟ್ಟಿದ್ದೀನಿ ಕಣ. ಅಯ್ಯೋ ನಾನು ಜಯಚಂದ್ರ ಬನ್ನಿಕಟ್ಟಿ ಅಲಿಯಾಸ್ JCB. ಇವನು ನನ್ನ ಗೆಳೆಯ ಹಿಟಾಚಿ. ನಮ್ಮಿಬ್ಬರ ಉದ್ದೇಶ ಒಂದೇ. ಏನು ಪುಟ್ಟಕ್ಕ ಬಿಲ್ಡಿಂಗ್ ಇಂದ ಅಮ್ಮ, ಹಲೋ, ಮಾತಾಡಮ್ಮ. ನಿನಗೇನಾಯ್ತಮ್ಮ? ಅಮ್ಮ ಮಾತಾಡಮ್ಮ. ನಾನು ಬರ್ತಾ ಇದ್ದೀನಮ್ಮ. ಇಲ್ಲ, ನೀವೇ ಬಂದ್ಬಿಡಿ. ನಿಮ್ಮೆಲ್ಲರಿಗಿಂತ ವಿದ್ಯೆ ಏನು ದೊಡ್ಡಲ್ಲ. ನಾನು ಒಂದು ಸ್ವಲ್ಪ ಅಕ್ಕಲ್ಲೇ ಇದೆ. ಒಂದು ಕಂಚು ಕುಡ್ಕೊಂಡಾದ್ರೆ ಇಲ್ಲ ಬಂದ್ಕೊಡ. ಏನು ಅಪ್ಪನ ಕೈಯ ಮುರಿದಿದ್ಯಾ? ಅಯ್ಯೋ ದೇವ್ರೆ, ನಾನು ಗೊತ್ತಿಲ್ಲ. ನಮ್ಮಿಂದ ದೂರವಾದೆಯ. ನೀನ್ ಸಾಯೋದಕ್ಕೆ ನೆಲಕ್ಕೆ ಹೋಗ್ಬೇಕು. ಓ ದೇವ್ರೆ, ಕರ್ಕೊಂಬಿಡಪ್ಪ, ನಮ್ಮನ್ನೆಲ್ಲ ಕರ್ಕೊಂಬಿಡು. ಸಾಕಪ್ಪ, ಸಾಕಪ್ಪ ಈ ಮನೆ. ಏನಾಯ್ತು ತಮ್ಮ? ಏನಾಯ್ತು ಬಡ ಹೊಟ್ಟೆಯ ಕಂದ? ಉದರದ ಜನನ ಬೆನ್ನಲ್ಲೇ ಮರಣ. ಇಂದಿಪ್ಪುದು ನಾಳೆ ಇರಬೇಕೆಂದಿಲ್ಲ, ವಿಧಿಲಿಖಿತ ಅರಿತವರಾರಿಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ. ಹೇಳು ಕಂದ, ಹೇಳು. ಮತ್ತು ನೆತ್ತಿಗೇರಿದೆ, ಎದ್ದೇಳು. ರಾಮಣ್ಣ, ರಾಮಣ್ಣ, ಪುಟ್ಟಕ್ಕ ಹೈದರಾಬಾದ್ನ ಕಟ್ಟಡದಿಂದ ಬಿದ್ದು ಹೋಗ್ಬಿಟ್ಲು. ಮತ್ತೆ ಅಮ್ಮ ಹೋಗೋ ವಾರ ಮುಂಚೆನೆ ಹೋಗಿದ್ದು. ಇದ್ದಿದ್ದು ನನಗೆ ಒಬ್ಬಳ ಅಕ್ಕ. ಅಯ್ಯೋ ದೇವ್ರೆ, ದುಃಖ ಯಾರನ್ನೂ ಬಿಟ್ಟಿಲ್ಲ ರಾಮು. ಕೆಲವರಿಗೆ ಎಲ್ಲವನ್ನು ಕೊಟ್ಟು ಒಂದಿಷ್ಟು ದುಃಖ ಕೊಡ್ತಾನೆ ಆ ದೇವರು. ಆದ್ರೆ ನಿಮ್ಮಂಥವರಿಗೆ ಏನನ್ನು ಕೊಡದೆ ದುಃಖವನ್ನು ಕೊಟ್ಟು ಕಾಡ್ತಾನೆ. ಹುಲುಮಾನವರ ಬದುಕೇ ಹೀಗೆ. ಸಮಾಧಾನ ಮಾಡ್ಕೊ ರಾಮು, ಸಮಾಧಾನ. ಚಾಯ್ ಹೇಳದ್ ಮುಖವನ್ನಾದ್ರೂ ನೋಡ್ಬೇಕಂದ್ರೆ ತರಲು ಕಾಸಿಲ್ದೆ ಅಲ್ಲೇ ಬಂದು ಮಾಡಿಬಿಟ್ರು. ಕರ್ನಾಟಕ ಮೂಲದ ಯುವತಿ ಕಟ್ಟಡದಿಂದ ಬಿದ್ದು ಸಾವು. ಅಪರಿಚಿತರು ಮಾನಭಂಗಕ್ಕೆ ಯತ್ನಿಸಿದಾಗ ತಪ್ಪಿಸಿಕೊಳ್ಳುವ ಭರದಲ್ಲಿ ಕಟ್ಟಡದಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ ಎಂದು ತಿಳಿಸಿದ್ದಾರೆ.
ಚೆನ್ನಾಗಿದ್ದೀರಾ? ಹೇಳಿ. ಏನು ಹುಡುಗ ಚೆನ್ನಾಗಿದ್ದಾನ? ಹಾ, ನಿಮ್ಮನ್ನು ಬಿಟ್ಟು ಮದುವೆ ಮಾಡೋಕ್ಕಾಗತ್ತಾ? ಬನ್ನಿ ಅಣ್ಣ, ಬನ್ನಿ. ಬನ್ನಿ ಅಣ್ಣ. ದಾಮೋದರ. ದಾಮೋದರ ಅಲ್ವ? ದಾವಣಗೆರೆ ದಾಮೋದರ. ಅದೇ ಅಪ್ಪ, ದಾವಣಗೆರೆ ದಾಮೋದರನೇ ನೀನು. ಇವತ್ತು ನನ್ನ ಮಗಳ ಉತ್ತರ ನೋಡೋದಕ್ಕೆ ಗಂಡಿನ ಕಡೆ ಹೋಗ್ತಾರೆ. ಡಿವಿಜಿ ಅವ್ರನ್ನ ಮಾತಾಡಿದ್ರು ಗೊತ್ತಾ? ಏನು ಹೇಳಿದ್ದಾರೆ ಗೊತ್ತೇನೋ? ಗೊತ್ತಿಲ್ಲ, ಹೇಳಪ್ಪ. ಬದುಕು ಚಟಕ ಮಂಡಿ ವಿಧಿಯಾದಾರ ಸಾಹೇಬ, ಮದುವೆಗೋ ಮಸಣಕೋ ತಮ್ಮಯ್ಯ ಅಂತ ನನ್ನ ಮಗಳ ಸಂಬಂಧ ನೋಡಕ್ ಬಂದಾಗ ಇಂಥ ಮಾತೇ ಬರ್ತಾರೆ ನಿನ್ ಬಾಯಿ. ಅಂತ ಮಾತು ಮಾತಾಡಕ್ ಹೋಗ್ಬೇಡ, ಕೈ ಮುಗಿತೀನಿ. ಇಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡು ಸರಿ ಬೀಗರು ಬಂದಾಗ ಸ್ವಾಗತಿಸಿ ಕಳಿಸು. ಆಯ್ತು ಕೃಷ್ಣ, ಹಂಗೆ ಮಾಡ. ನನಗೆ ಒಳಗಡೆ ತಯಾರಿ ಮಾಡ್ಕೊಂಡು ಬಹಳ ಕೆಲಸ ಅಷ್ಟೇ ಮಾಡಾಕ್ತೀನಿ. ಸರಿ ಸರಿ, ಹಂಗೆ ಮಾಡಿ, ಹಂಗೆ ಮಾಡಿ. ಬರಲಿ, ಯಾರು ಬರ್ತಾರೆ? ಯಾಕಿವೆಲ್ಲ ಬರ್ರಿ, ಯಾಕಿವೆಲ್ಲ? JCBಗೆ ಅಡ್ಗಾಲ ಹಾಕೋ. ಈ ಟೋಲ್ ಗೇಟ್ ಯಾವುದು? ದಾರಿ ಬಿಡಯ್ಯ. ಬಿಡಕ್ಕಾಗಲ್ಲ. ಇದು ನಿರ್ಬಂಧಿತ ಪ್ರವೇಶ. ಕೃಷ್ಣನ ಹೇಳಿದಾರೆ. ಕೃಷ್ಣನ ಬರೋದು ಕೇಳಿದರು, ನಿಂದೇನಯ್ಯ? ಅದು ಸರಿ, ಏನಂತ ಹೇಳಿದ ಕೃಷ್ಣನ ನಿನಗೆ? ಗಂಡಸರಿಗೆ ಮಾತ್ರ ಪ್ರವೇಶ ಅಂತ. ಈಗ ಆತ ಚೂಡಿದಾರ ಅಲ್ಲ, ಇತ್ತ ಪೈಜಾಮ ಅಲ್ಲ, ಆ ತರದ ಹಾಕೊಂಡು ಬಂದ್ರೆ ಬೀಗ ಬಂದಿಲ್ಲ, ಟಿವಿ ಮಾತ್ರ ತಂದಿದ್ದೀವಿ. ಅಂದ ಹಾಗೆ ಇವನು ರಮೇಶ ಅಂತ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಒಳ್ಳೆ ಸಂಬಳ ಬರುತ್ತೆ, ಒಂದೊಳ್ಳೆ ಹುಡುಗಿ ಸಿಕ್ಕಿದೆ ನೋಡಿ ಅಂತ ಹೇಳಿದ್ದ. ಅದಕ್ಕೆ ನಿಮ್ ಮಗಳು ತಕ್ಷಣ ಜೋಡಿ ಅಂತ ಕರ್ಕೊಂಡ್ಬಂದಿದ್ದೀನಿ. ಮೊದಲು ನೀವು ನೋಡ್ಕೊಳ್ಳಿ, ಮಾತಾಡ್ಕೊಳ್ಳಿ, ಆಮೇಲೆ ನಾವೆಲ್ಲ ಇದ್ದೀವಲ್ಲ ಮದುವೆ ಮಾಡ್ಸಕ್ಕೆ. ಮತ್ತೆ ತರ ಕೃಷ್ಣಣ್ಣ, ಒಬ್ರಿಗೊಬ್ರು ನೋಡ್ಕೊಳ್ಳಿ, ಮಾತಾಡ್ಕೊಳ್ಳಿ. ಇಷ್ಟಪ್ಪ ಕಸು ಮಗಳ. ಅಮ್ಮ ಉತ್ತರ ಯಾರಮ್ಮ? ಎಲ್ಲಿ ತಮಾಷೆ ಕಲ್ತೀನಿ ನೀನು? ನನಗೆ ಕೇಳು, ಅವ್ರಿಗೆ ಎಲ್ಲಿ ಚಾಟ್ ಕಂಪ್ಲೀಟ್ ಏನು ಬೇಡಿ ಹೆಸರು? ಅಣ್ಣ, ನೀವು ಮಾತಾಡ್ತಾ ಇರಿ, ಬಂದು. JCB, ಏನೇ ಹೇಳು, ಈ ವಠಾರದಲ್ಲಿ ಮದುವೆ ಮಾಡಿಸೋ ಹಂತಕ್ಕೆ ಬಂದಲ್ಲ, ಅದಕ್ಕೆ ಏನ್ ಕಾರಣ? ರಾಜಕಾರಣ. ಇಂದಲ್ಲ ನಾಳೆ ಈ ವಠಾರ ನನ್ನ ಕೈವಶ ಆಗ್ಲೇಬೇಕು. ಅದಕ್ಕೆ ಈಗಿನಿಂದ ನಿನ್ ಜನನ್ನ ಕೈವಶ ಮಾಡ್ಕೋಬೇಕು. ಪಕ್ಕ ಕ್ರಿಮಿನಲ್ ಮಾರಾಯ ನೀನು. ನನ್ನನ್ನೇನಾದ್ರೂ ನಡುವಿನ ಬಿಟ್ರೆ ನನ್ನ ಗತಿ ಏನು? ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ. ನಿನ್ನನ್ನ ಬಿಟ್ಟು ನಾನು ಇದುವರೆಗೂ ಯಾವುದೇ ವ್ಯವಹಾರ ಮಾಡಿದವನಲ್ಲ. ಇಲ್ಲಿಯೂ ಅದೇ. ಇದರ ಈ ಭಾಗದಲ್ಲೇ ನಾನು ಚುನಾವಣೆಗೆ ಸ್ಪರ್ಧಿಸ್ತೇನೆ. ಅದು ಚುನಾವಣೆಯೇ. ಆದ್ರೆ ಅವಿರೋಧ ಆಯ್ಕೆ. ನೀನು ಈ ಭಾಗದಲ್ಲಿ ಚುನಾವಣೆಗೆ ನಿಲ್ಲು, ಅದು ನಮ್ಮ ಪ್ರತಿಸ್ಪರ್ಧಿ ಪಕ್ಷದಿಂದ. ಮುಂದೆ ಗೆಲ್ಲು. ನಿನ್ನ ಗೆಲುವಿಗೆ ನನ್ನ ಹುಡುಗರೇ ಕೆಲಸ ಮಾಡ್ತಾರೆ. ಒಟ್ಟಾರೆ ಈ ಹೈಕ ನಿವಾಸ ನಮ್ಮಿಬ್ಬರ ಗಡಿ ಪ್ರದೇಶ. ಈ ವ್ಯವಹಾರದಲ್ಲಿ ಬರೋ ಲಾಭಾಂಶದಲ್ಲಿ ಇಬ್ಬರಿಗೂ 50-50. ಅಂತಿಂತ ಮಾರಾಯ ನಿಂದು. ಈ ಯೋಜನೆ ಅದ್ಭುತ. ಅಂದ ಹಾಗೆ ಈ ಹುಡುಗ ಬೆಂಗಳೂರು ಹುಡುಗ ಹೇಗೆ, ಪರವಾಗಿಲ್ವಾ? ಅವ್ನು ಕಟ್ಕೊಂಡು ನಾವೇನ್ ಮಾಡೋದೈತಿ? ವಾಸ್ತವವಾಗಿ ಬೆಂಗಳೂರಿನಾಗ ಅವ್ನು ಒಂದು ಬಾಡಿಗೆ ಮನಿ ಬೇಕಾಗಿತ್ತು.
ಅದಕ್ಕೆ ಇಲ್ಲಿಗೆ ಬಂದಾನ ಅಷ್ಟ. ಹಲೋ, ಹಾ ಹೇಳಿ ಸರ್. ಅಡ್ವಾನ್ಸ್ ಕೊಟ್ಟಿದ್ದೀನಲ್ವಾ? ನೀವು ಫ್ಯಾಮಿಲಿ ತಾನೇ ಇರಬೇಕು. ಮುಂದಿನ ವಾರನೇ ಕರ್ಕೊಂಡು ಬರ್ತೀನಿ ಸರ್. ಪ್ಲೀಸ್ ಮನೆ ಮಾತ್ರ ಇಲ್ಲ ಅಂತ ಹೇಳ್ಬೇಡಿ. ಮುಂದಿನ ವಾರನೇ ಕರ್ಕೊಂಡು ಬರ್ತೀನಿ. ಓಕೆ ಸರ್, ಬಾಯ್. ಮನೆ ಸಿಕ್ಕಾದ್ಮೇಲೆ ಒಂದಾರು ತಿಂಗಳು ಇಟ್ಕೋತಾನೆ, ಆಮೇಲೆ ಹೊರಗೆ ಹಾಕ್ತಾನೆ. ಇಲ್ಲಿ ಕೃಷ್ಣಪ್ಪನು ತನ್ನ ಮಗಳು ಬೆಂಗಳೂರಲ್ಲಿ ನೆಮ್ಮದಿಯಿಂದ ಇದ್ದಾಳೆ ಅಂತ ಅನ್ಕೊಂಡು ನೆಮ್ಮದಿಯಿಂದ ಇರ್ತಾನೆ. ಅಷ್ಟೊತ್ತಿಗೆ ನಮ್ದು ಚುನಾವಣೆ ಅದು ಇದು ಎಲ್ಲ ಮುಗಿದಿರುತ್ತೆ. ಹಲೋ, ಹಾ ಸುನೀಲ್. ಹೌದು ಕಣ, ಮದುವೆ ಮುಂಜಿ ಅಂತ ಮಾಡ್ಕೊಳ್ಳೋದ್ರು ಏನಿದೆ ಹೇಳು. ಅದಕ್ಕೆ ಒಂದು ಹುಡುಗಿನ ಕರ್ಕೊಂಡು ಬರ್ತಾ ಇದ್ದೀನಿ. ಹಾ, ಬೆಂಗಳೂರಿಗೆ ಬರ್ತೀನಿ. ಹುಷಾರಿದ್ದಾರಲ್ವಾ? ಪದೇ ಪದೇ ಫೋನ್ ಮಾಡಿದ್ರೆ ಈ ಸಂಬಂಧ ಕೆಟ್ಟ ಹೋಗುತ್ತೆ. ಪದೇ ಪದೇ ಫೋನ್ ಮಾಡಬೇಡ. ಇಡು 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 ಇಡು. ಪರ್ಸನಲ್ ಫೋನ್ ಕಣ. ಏನಪ್ಪ ಕೃಷ್ಣಪ್ಪ, ಕೃಷ್ಣಪ್ಪ, ಬಾ. ಏನಪ್ಪ ರಮೇಶ, ಹುಡುಗಿ ನೋಡ್ಯಾ? ಹುಡುಗಿ ಒಪ್ಪಿಗೆನಾ? ಹುಡುಗಿ ಒಬ್ಬರೇ ಇನ್ನೇನು, ಹುಡುಗಿ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳೆ. ಒಪ್ಪಿಗೆ ಅಂತ ಹೇಳೋ ರಮೇಶ. ಸರಿ ಸರಿ, ನನಗೇನೋ ಹುಡುಗಿ ಒಪ್ಪಿಗೆ, ಬೇಗ ಮದುವೆ ಮಾಡಿ ಮುಗಿಸ್ಬಿಡಿ. ಅವಸರ ನೋಡು ರಮೇಶನ್ಗೆ. ಮದುವೆ ಅಂದ್ರೆ ಎಷ್ಟು ಅವಸರ ಮಾಡ್ತಾ ನೋಡು. ಅಲ್ಲ, ಹಾಗೆಲ್ಲ ಅವಸರ ಮಾಡಿದ್ರಿಗೆ ಮದುವೆ ಅಂದ್ರೆ ಸುಮ್ಮನೆ ಆಗುತ್ತಾ? ಬಟ್ಟೆ ಬಂಗಾರ ಎಲ್ಲ ತಗೋಬೇಕಲ್ಲ. ನಾನು ಸ್ವಲ್ಪ ದುಡ್ಡು ಕಾಸು ಹೊಂದಿಸ್ಕೋಬೇಕು. ನೋಡಿ, ನಾವೇನ್ ನಿಮ್ಮ ಹತ್ರ ದುಡ್ಡು ಕಾಸು ಕೇಳಿಲ್ಲ, ಬಂಗಾರ ಕೇಳಿಲ್ಲ. ನಿಮ್ಮ ಹುಡುಗಿನ ಮದುವೆ ಮಾಡಿಕೊಟ್ರೆ ಸಾಕು. ಅದು ಸಿಂಪಲ್ ಆಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಹಾರ ಬದಲಾಯಿಸ್ಕೊಂಡ್ರು ಮದುವೆನೇ. ಎಂಥ ಮಾತು, ಎಂಥ ಮಾತು. ಕೃಷ್ಣಪ್ಪ ಏನು ತೊಂದರೆ ಆಗ್ಬಾರ್ದು ಅಂತ ಹುಡುಗನ ಕಾಳಜಿ. ಮನಸ್ಸು ಮನಸ್ಸು ಒಂದಾರೆ ಅದೇ ಮದುವೆ ಅಲ್ವಾ ರಮೇಶ? ಪಾಪ, ಇಂಥ ವ್ಯಕ್ತಿತ್ವ ಇರೋರು ತುಂಬಾ ಅಪರೂಪ ಅಂತೀನಿ. ಏನಂದೆ ನೀನು? ನನಗೆ ಹುಡುಗಿ ಒಪ್ಪಿಗೆ. ಹುಡುಗಿಯನ್ನು ಕೊಡಲಾಗುವುದಿಲ್ಲ, ನಡಿ ತಪ್ಪಿಗೆ. ಏನ್ ಹೇಳ್ತಿದ್ದಾನೆ ಈ ದ್ವಾರಪಾಲಕ? ದ್ವಾರಪಾಲಕ ಅಲ್ಲ ನಾನು, ದಾಮೋದರ, ದಾವಣಗೆರೆ ದಾಮೋದರ. ನಾನು ತಪ್ಪಿ ನಡೆಯುವನು ಅಲ್ಲ, ತಪ್ಪಿ ನುಡಿಯುವನು ಅಲ್ಲ, ತಪ್ಪು ಕಂಡು ಬಂದರೆ ಬಿಡುವವನು ಅಲ್ಲ. ದಾಮೋದರ, ಬೇಡು. ಕೃಷ್ಣಣ್ಣ, ಇಲ್ಲೆಲ್ಲ ನಡೀತಿರೋದು ದೊಡ್ಡ ನಾಟಕ ಎನ್ನುವುದು ನಮ್ಮೆಲ್ಲರಿಗೂ ಗೊತ್ತಾಗಿದೆ. ನಿನಗೆ ಅರಿವು ಬಂದಿಲ್ಲ ಅಂದ್ರೆ ನಾನೇ ತಿಳಿಸಿ ಹೇಳ್ತೇನೆ, ಸುಮ್ಮನೆ ಇರು. ನಿನ್ನ ಮಗಳಿಗೆ ಅನ್ಯಾಯವಾಗಲು ನಾನು ಬಿಡುವುದಿಲ್ಲ. ಬೇಡ ದಾಮೋದರ, ಬೇಡ. ಒಳ್ಳೆ ಸಂಬಂಧ ಬಂದಿದೆ, ಕೆಡಿಸ್ಬೇಡ, ಕೈ ಮುಗಿತೀನಿ. ನಿನಗೇನ್ ಬೇಕು ಕೇಳೋ ಕೊಡಿಸ್ತೇನಪ್ಪ. ನನಗೇನು ಬೇಕು? ಬಿಕಾರಿ ಅಂತಿರೋನು ಇನ್ನೇನ್ ಬೇಕು ಕೃಷ್ಣಪ್ಪ? ಇನ್ನೇನ್ ಬೇಕು? ನಿನ್ನ ಮಗಳ ಕೈಯಾಗಿದೆ ಒಂದು ಗರ್ವವನ್ನು ನಾನು ನಿನ್ನ ಮಗಳಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ಮೊದಲು ಈ ಪಿಶಾಚಿಗಳ ಮೇಲೆ ಒತ್ತಾಯಿತು. ಈ ಸಂಬಂಧವನ್ನು ಬೆಳೆಸಿ ಏನ್ ಮಾಡ್ತೀಯೋ ಮಾಡ್ಕೋ. ನಮಗೂ ಸ್ವಲ್ಪ ಮರ್ಯಾದೆ ಇದೆ. ಏನ್ ಮಾಡ್ತೀಯೋ ಮಾಡ್ಕೋ. ಬನ್ನಿ, ಬಹಳ ದಿವಸಗಳಾಯ್ತು ನನ್ನ ಮುಷ್ಟಿಗೂ ಕೆಲಸವೇ ಸಿಕ್ಕಿದೆ. ಬನ್ನಿ, ಮರ್ಯಾದೆ ಮಾಡ್ತಾರೆ. ಬನ್ನಿ. ಏನ್ ಏನಂತ ಚೆನ್ನಾಗಿದ್ದೀನಮ್ಮ. ಅಂತೂ ಪುಟ್ಟ ಕಲಿಲ್ಲದ ನಮ್ಮ ಮನೆ ಇರ್ಲಿ ಬಿಡು ಮಗ. ನಮ್ಮಂತ ಬಡವರು ಹಣೆ ಬರ್ದಾಗ ಹೆಂಗ ಬರ್ದತ್ತೋ ಹಂಗ ಆಡಿಸ್ತಾನ ಶಿವ. ಇರ್ಲಿ ಬಿಡು ಮಗ. ಜಾತ್ರೆ ಮುಗಿಸ್ಕೊಂಡು
ನಮ್ಮಂತ ಬಡವರು ನಮ್ಮ ಕಾಲ ಮೇಲೆ ಗಟ್ಟಿಯಾಗಿ ನಿಲ್ಲೋ ತನಕ ಹಿಂಗೆ ಇರ್ಬೇಕು. ನಮ್ಮ ಸುತ್ತಮುತ್ತ ಇದ್ದವರೆಲ್ಲ ನಮ್ಮನ್ನ ಉದ್ಧಾರ ಮಾಡ್ತೀವಿ ಉದ್ಧಾರ ಮಾಡ್ತೀವಿ ಉದ್ಧಾರ ಮಾಡ್ತೀವಿ ಅಂತ ಜಾತ್ರೆ ದಿವಸ ಇದನ್ನೆಲ್ಲ ಏನಪ್ಪ ಮಾತಾಡೋದು? ನಡಿ ಹೋಗೋಣ, ನಡಿ ಅಳ್ಬೇಡ. ಅಯ್ಯೋ ನೀನಾ? ಮುನ್ಸಿಪಾಲಿಟಿ ವಾಹನ ಬಂದಿದೆ ಅನ್ಕೊಂಡ್ರೆ ನೀನಾ? ಮುನ್ಸಿಪಾಲಿಟಿ ಗಾಡಿ ಕಾರ ಇದೆ. ಯಾವಪ್ಪಣ್ಣ ನೀನಾ? ಇದು ಮೊಬೈಲು ನಿಂದ? ಏನ್ ಚೆನ್ನಾಗಿ ಕಾಣ್ತಾ ಇದೀವ ಮರಯ್ಯ. ನೋಡಬಹುದು ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ. ಬ್ರದರ, ಸಂಪಾದ ಕಳಿಸಿದ ನಿಂದ ಅಂತಿದ್ದಾನೆ. ಅಲ್ಲಣ್ಣ, ನಿನಗೆ ಬೆಂಗಳೂರಲ್ಲಿ ಏನ್ ಕೆಲಸ? ನಮ್ದು ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಗಾರ್ಮೆಂಟಿಂಗ್ ಮಷೀನ್ ವರ್ಕ್ ಜಾಬ್. ಅಂದ್ರೆ ಅದು ತುಂಬಾ ದೊಡ್ಡ ಕೆಲಸನ? ತುಂಬಾ ದೊಡ್ಡ ಕೆಲಸ. ಮೆಗಾ ಸ್ಟ್ರಕ್ಚರ್ ಫಿಟ್ ಮಾಡುವಾಗ ನಮ್ಮ ಕೈ ಕೆಳಗೆ 500 ಜನ ಕೆಲಸ ಮಾಡ್ತಾರೆ. ಹೌದಾ? 500 ಜನ ಇರ್ತಾರ? ಅವ್ರಿಗೆಲ್ಲ ಏನ್ ಕೆಲಸ? ಬಿಡಿ ಕೆಳಗೆ ಸಿಮೆಂಟ್ ಅಲ್ಲಿ ಮಿಕ್ಸಿಂಗ್. ನಂದು ಕೆಲಸ. ಇವನು ಹೇಗೆ ಹೇಳೋದು? ನೋಡು, ನೀನೇನ್ ಕೆಲಸ ಕೇಳಿರ್ತಲ್ಲ, ಬೆಂಗಳೂರಲ್ಲಿ ಅವ್ರಿಗೆ ಬೇಕಾದಷ್ಟು ಕೆಲಸ ಇರುತ್ತೆ. ಬೇಕಿದ್ರೆ ನೀನು ಬಾ ನೋಡು, ನನಗೆ ಚೆನ್ನಾಗಿ ದುಡ್ಡು ಮಾಡ್ಬೋದು, ನನಗೆ ಮಾಡಿರ್ಬೋದು. ನನಗೇನೋ ಆಸೆ, ಆದ್ರೆ ನಮ್ಮಮ್ಮ ಬಿಡ್ಬೇಕಲ್ಲ. ಓದು 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 ಅಂತಿರ್ತಾಳೆ. ಅಲ್ಲಣ್ಣ, ಬೆಂಗಳೂರಲ್ಲಿ ಚೆನ್ನಾಗಿ ರೊಕ್ಕ ಮಾಡ್ಬೋದಲ್ಲ? ನೀನೆಷ್ಟು ಕುಡಿತೆ? ನೋಡು ಬ್ರದರ್, ಕೂಡಿಟ್ ಮಾಡೋದಾದ್ರೆ ಏನಿದೆ ಹೇಳು, ಒಂದು 5,000 ಇಟ್ಟು ಮತ್ತೊಂದು 5,000 ಹೇಗೋ ಅಡ್ಜಸ್ಟ್ ಮಾಡಿ ಈ ಮೊಬೈಲು, ಈ ಸ್ಪೆಕ್ಟು ಮತ್ತು ಈ ಪ್ಯಾಂಟು ತಗೊಂಡೆ. ಹೀಗೆ ದುಡ್ಡು ಖರ್ಚು ಮಾಡಿದ್ರೆ ಎಲ್ಲ ಉಳಿಯುತ್ತೆ. ಅಲ್ಲಣ್ಣ, ಇದು ಚೈನಾ ಸಟ್ ಮೊಬೈಲ್ ಅಂದ್ರೆ ನೀನು ದುಡಿಬೇಕು, ತಿನ್ಬೇಕು, ಮಜಾ ಮಾಡ್ಬೇಕು. ವಾರ ಪೂರ್ತಿ ದುಡಿತೀನಿ, ವಾರಕ್ಕೆ ಒಂದೇ ಸಿನಿಮಾ ನೋಡ್ತೀನಿ, ಅದು ಸೂಪರ್ ಹಿಟ್ ಮೂವಿ. ಹಿಂದಿ, ತೆಲುಗು, ತಮಿಳು, ಇಂಗ್ಲಿಷು. ಹೀಗೆ ವಾಪಸ್ ಬರ್ಬೇಕಾದ್ರೆ ಸಾವುಕಾರ ಹತ್ರ ಒಂದು 5,000 ಕೇಳ್ತೀನಿ. ನಾನ್ ಕೇಳಿದ್ರೆ ಇಲ್ಲ ಅನ್ನಂಗಿಲ್ಲ. ದೇವರಂತ ಮನುಷ್ಯ, ನಾಡಿದ್ದು ಸಾಲ ಮುಟ್ಟಿಸ್ತೀನಿ. ಅಲ್ಲಣ್ಣ, ನೀನ್ ಹಿಂಗೆಲ್ಲ ಇದ್ರೆ ವಾಪಸ್ ಹೋಗೋದಕ್ಕಾದ್ರೂ ರೊಕ್ಕ ಇರುತ್ತಾ? ಅದಕ್ಕೆ ಯಾಕೆ ಚಿಂತೆ ಮಗ? ನಮ್ JCB ಚೆಂದ ಇದ್ದಾರಲ್ಲ, ಅವ್ರ ಹತ್ರ ಇಸ್ಕೊಂಡು ಹೋಗಾಯ್ತು. ಅಂದ್ರೆ ಮತ್ತೆ ಸಾಲನ? ಅದಕ್ಕೆ ಯಾಕೆ ಚಿಂತೆ ರಾಮು? ಇಡೀ ದೇಶನೇ ಸಾಲ ಇದೆ, ನಂದೇನ್ ಮಹಾ. ನೋಡು, ಜಾತ್ರೆಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಬಾಯ್ ಬಾಯ್ ಬಾಯ್. ಒಂದೆಡೆ ಹಸಿವು, ಬಡತನದಿಂದ ಗುಳೆ ಹೋಗುವ ಮಂದಿ, ಇನ್ನೊಂದೆಡೆ ಎಲ್ಲ ಇದ್ದು ಇಲ್ಲದವರಂತೆ ನಗರದ ಮೋಜಿಗಾಗಿ ಹೋಗುವ ಮಂದಿ. ಇಬ್ಬರಲ್ಲೂ ಉಳಿಯುವುದು ಒಂದೇ, ಸಾಲದ ಶೂಲ. ಛೆ, ಎಂತ ವೈರುಧ್ಯ! ನಮ್ಮ ದೇಶ ಯಾಕೆ ಹೀಗಿದೆ? ಕೊನೆಗೆ ನಾವೇ ತುಳಿಸಿಕೊಳ್ಳಲು ಮುಂದಾದಾಗ
ನಾವು ಬದಲಾಗಬೇಕು. ನಮ್ಮ ಮನಸ್ಸುಗಳು ಬದಲಾಗಬೇಕು. ನಾವು ದೃಢವಾಗಲೇಬೇಕು. ಅಣ್ಣ ಕಿತ್ತಾಚವ ನಾನು ಕುಚವ ಅಣ್ಣ ನಾ ಚೀಟಿ ಚದವಣ್ಣ ఏమండి కాఫీ తీసుకో ರೀ ಸಾಹಿತಿಗಳೇ ಕುಡಿಲಿಕ್ಕೆ ಕಾಫಿ ರೆಡಿ ಇದೆ ಅಂತ ಹೋಗಿ ಕುಡೀರಿ. ಹೌದಾ? ಕೊನೆಗೂ ಒಟ್ಟಿನಾದ್ರೂ ತಣ್ಣಗಾಗುತ್ತೆ. ಓಯ್ ಓಯ್ ಈ ಮಾಟ పెద్దల చెప్పాల్సిన మాట ఇప్పుడు కాదు. ಕಾಫಿ ಬೆಳಗ್ಗೆ 6:30 ಕೇಳಬೇಕಾಗುತ್ತೆ, ಏನಾಗುತ್ತೆ ಸಂಜೆಗೆ ಹೇಳಿದ್ದಾರೆ. ಈಗ ಕಾಫಿ ತಣ್ಣಗಾಗಿದೆ. ನೀರು వెలుగున్నాయి స్నానం చేయండి ಅಂದ್ರೆ ಸ್ನಾನಕ್ಕೆ ನೀರು ಬಿಸಿ ಇದೆ ಅಂತೆ. ಓ ಸ್ನಾನನಾದ್ರೂ ಮಾಡ್ಕೊಂಡು ಬನ್ನಿ. ಸದ್ಯ ಅದಾದ್ರೂ ಸಿಗ್ತಲ್ಲ. ఓయ్ దీన్ని కూడా పొద్దున్నే చెప్పాల్సిన మాట ఇప్పుడు నీ రోజు చల్లగా అయిపోయింది. ರೀ ಸಾಹಿತಿಗಳೇ ಇದು ಕೂಡ ಬೆಳಗಿನ ಮಾತಂತೆ. ಈಗ ನೀರು ತಣ್ಣಗಾಗಿದೆ. ಅಯ್ಯೋ ಶಿವಶಿವನೇ, ದೇವ್ರೇ, ಎಂತ ಪರಿಸ್ಥಿತಿ ತಂದೊಡ್ಡೆ. ಅಲ್ಲ, ನಿನ್ನ ಹೆಂಡ್ರು ಹಿಂಗಾದ್ರೆ ಇರ್ಬೋದು. ಅದಕ್ಕೆ ನೀನು ಅವ್ರು ಕಾಣ್ತಾ ತಾಳಾರ್ದ ಯಾರು ಕೊಂಡು ಕಾಣ್ತಾ ಇಲ್ಲ ನೀನು. ಮುಂದೆ ಚದವಣ್ಣ ಆ ಬಿಸಿ ಮುದ್ದೆ ನಾಟಿ ಕೋಳಿ ಸಾರು ಮಾಡಿದಾರಂತೆ, ಹೋಗಿ ಊಟ ಮಾಡಿ. ಬಿಸಿ ಮುದ್ದೆ ನಾಟಿ ಕೋಳಿ ಸಾರು ಮಾಡಿದಾರಂತೆ, ಪ್ರೀತಿಯಿಂದ ಮಾಡಿರ್ತಾರೆ, ಹೋಗಿ ಊಟ ಮಾಡಿ. ನೋಡಿ ಕೃಷ್ಣಪ್ಪಣ್ಣ, ಇದು ಮುಂಜಾನೆ ಮತ್ತು ಮಧ್ಯಾಹ್ನದ ಡೈಲಾಗು ಬೇಡ ನಂಗೆ. ರೀ ಸಾಹಿತಿಗಳೇ ಹಂಗೆಲ್ಲ ಹೇಳ್ಬಾರ್ದು, ಹೋಗಿ ಊಟ ಮಾಡಿ. ನೋಡೋಣ, ಏನಾದ್ರೂ ಹೊಸ ವಿಷಯ ಇದ್ರೆ ಹೇಳಿ ಕೇಳು, ಇಲ್ಲಾಂದ್ರೆ ನನಗೆ ಬೇಕಾಗಿಲ್ಲ. ಬೆಳಿಗ್ಗೆಯಿಂದ ಒಂದು ಹನಿ ನೀರು ಸಿಗದೆ ನಾನು ಸಾಯ್ತಾ ಇದ್ದೀನಿ. ನನ್ನ ಕಷ್ಟ ಯಾರು ಹೇಳ್ಬಂದದು? ಪಾಪ ಸಾಹಿತಿ ನಿಂತಿದ್ದಾನೆ, ಹೋಗ್ಬಿಡ್ರಿ. ಇವಾಗೇನಾದ್ರು ಮಾತಾಡಿದ್ರೆ ಹಾ ಇದೆ, ಅವಳಿಗೆ ಹೇಳಿ. ಏ ಅವರು ಕಾಯ್ತಿದ್ದಾರೆ. ನೋಡು ಕೃಷ್ಣಪ್ಪಣ್ಣ, 2 ಮೈಸೂರು ಸಿಲ್ಕ್ ಸೀರೆ ತಂದಿದ್ದೀನಿ, 2 ಗಂಟೆ ಮಲ್ಲಿಗೆ ಹೂವು, ನಾಟಿ ಕೋಳಿ ಬಿರಿಯಾನಿ, 2 ಬಂಗಾರದ ಬಳೆ ತಂದಿದ್ದೀನಿ, ಆಮೇಲೆ ಮೈಸೂರು ಪಾಕ್ ಬೇರೆ ತಂದಿದ್ದೀನಿ. ಏನಣ್ಣ? పుట్టుమల్లి అన్న 2 మైసూర్ సిల్క్ చీర, వావ్ 2 మొత్తం మల్ల పువ్వ, 2 గోల్డ్ బ్యాంగిల్, నాటి కోడి చికెన్ బిర్యానీ, అవునా తర్వాత మైసూర్ పాక్ తెచ్చినానా. ఎంత మంచి వాళ్ళు మీరు నిమ్మని అప్పట్ట తీసుకొని తిట్టు తిన్నాను నిమ్మని చాలా ప్రేమిస్తున్నాను. ನಿಮಗೆಲ್ಲ ಕತೀತಿ ಅಂದಾಗ ಏನಂತಾನ? ನೀವಂದ್ರೆ ತುಂಬಾ ಇಷ್ಟ ಅಂತೆ, ನೀವು ಅವಳು ಮುದ್ದಿನ ಗಂಡ ಅಂತೆ. ನೀವಂದ್ರೆ ಇಷ್ಟೊಂದು ಒಳ್ಳೆ ಮಾತು ಕೇಳಿಕ್ಕೆ ನಾವು 2 ವರ್ಷಕ್ಕಾಗುತ್ತೆ. ಈ ಸಾಹಿತ್ಯವೇ ಅದೆಲ್ಲ ಇರಲಿ, ಬಂಗಾರದ ಬಳೆ ಮೈಸೂರು ಸಿಲ್ಕ್ ಸೀರೆ ಅಂದ್ರೆ ತಂದ್ಕೊಡಿ. ಕೃಷ್ಣಪ್ಪನ ಸೀರೆ ನಾಳಿನ ಸಂಭಾಷಣೆ, ನಾಟಿ ಕೋಳಿ ಬಿರಿಯಾನಿ ನಾಳಿದ್ಗೆ, ಅಲ್ಲ ಏನಿದೆ ಬಂಗಾರದ ಬಳೆ ದೋಷಿತಪ್ಪನ ಜಾತಿ ನಿಮ್ಮ ಕೈ ಮೈಸೂರು ಪಾಕಿದೆ, ಸ್ವಲ್ಪ ಬೇಕಾದ್ರೆ ಕೊಡ್ತೀನಿ. ನಿಮ್ಮ ಕೈ ನನಗೆ ಬೇಕಾಗಲ್ಲಪ್ಪ. ಅಂದ್ರೆ ಏನಿದು? ನೋಡಿ ಕೃಷ್ಣಪ್ಪಣ್ಣ, ಇವಳು ಆಳಿಸೋ ಡೈಲಾಗ್ಗೆ ನಾನು ಸಂಜೆವರೆಗೆ ಉಪವಾಸ ಇರಬೇಕಾ? ಹೋಗಿದೆ. ಇದೆಲ್ಲ ನನಗೆ ಬೇಕಾಗಿಲ್ಲ. ಏನಾದ್ರೂ ಹೊಸ ವಿಷಯ ಇದ್ರ ಹೇಳು, ಇಲ್ಲ ನಿನ್ನ ಇಲ್ಲಿಗೆ ಮುಗಿಸ್ಬಿಡೋಣ ಅಷ್ಟೇ. పుట్టమల్లి అన్న కొత్తదేమైనా లైవ్ షో ఉంటే చెప్పమ్మా. లైఫ్ లోనా చూపించాలా? అది అన్న అది ఈ రోజు రాత్రి ಇವತ್ತು ರಾತ್ರಿ
ಭಾಷೆ ಇನ್ನೊಬ್ರು ಕಲಿತ ತಪ್ಪೇನು? ನೀವು ಸ್ವಲ್ಪ ಅನುಸರಿಸ್ಕೊಂಡು ಬಾಳಿ. ಅಪ್ಪ ನೀನು ಬರ್ತೀಯ ಬರಲ್ಲ? ಯಾಕೆ ಶಬ್ದ? ಮಾಡಿದ್ರೆ ಹೇಗೆ ಅಂತ ಕೇಳಿ ಅವರಿಂದಾನೇ ಸಮರ್ಥನೆ ಬರೋ ಹಾಗೆ ಮಾಡಬೇಕು. ಹಾಗೆಲ್ಲ ಹೇಳಬಾರ್ದು ಗೆಳೆಯ. ಹಾಗೆಲ್ಲ ಹೇಳಿದ್ರೆ ಸಾಹಿತಿಗಳು ಅಖಂಡ ಕರ್ನಾಟಕದ ಬಗ್ಗೆ ಭಾಷಣ ಮಾಡ್ತಾರೆ. ನಾವು ಅವರಿಗೆ ವಿಕೇಂದ್ರೀಕರಣ, ಸಂಕೀರ್ಣ ವ್ಯವಸ್ಥೆ ಇತ್ಯಾದಿಯಾಗಿ ಭಾಷಣ ಮಾಡಿಸ್ಬೇಕು. ಬೇಕಂದ್ರೆ ಪುಸ್ತಕನೂ ಬರೆಸ್ಬೇಕು. ದೊಡ್ಡ ಮಾತಂದ್ರೆ ಜನ ಬೇಡ ನಂಬ್ತಾರೆ. ಸಾಹಿತಿಗಳೇ, ಸಾಹಿತಿಗಳೇ, ನಮಸ್ಕಾರ. ಓಹೋ, ಉದ್ಯಮಿಗಳು ಏನಿ ಬಡ ಸಾಹಿತ್ಯ ಮನೆ ಮುಂದೆ? ಏನಿಲ್ಲ ಸಾಹಿತಿಗಳೇ, ಮೊನ್ನೆ ಸಾಹಿತ್ಯ ಭವನದಲ್ಲಿ ನಿಮ್ಮ ಭಾಷಣ ಕೇಳಿದ್ವಿ, ಬಹಳ ಸ್ಫೂರ್ತಿ ಆಯ್ತು. ಅಧಿಕಾರ ವಿಕೇಂದ್ರೀಕರಣ, ಸಮಗ್ರ ಒಂದು ಇಡೀ ವ್ಯವಸ್ಥೆನ ಆಳ್ಬೇಕಾದ್ರೆ ಆಗೋ ಕಷ್ಟ, ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ನಿಮ್ಮ ಮಾತುಗಳು ನಮಗೆ ಬಹಳ ಪ್ರೇರಣೆ ನೀಡಿದ್ವು. ಏನೋ ನನಗೆ ತಿಳಿದಷ್ಟು ನಾನು ಬರದೆ. ನಾನು ಬರೆದಿದ್ದು ನಿಜವಲ್ವೇ? ಬುದ್ಧಿಜೀವಿಗಳ ಮಾತನ್ನ ಬಿಟ್ಟಾಕೋಗುತ್ತೆ. ಅಲ್ಲ ಸಾಹಿತಿಗಳೇ, ಯಾಕೆ ನೀವು ಒಂದು ಪುಸ್ತಕ ಬರೀಬಾರ್ದು ಯಾಕಾಗ್ತದೆ ಅಂತೀರಿ? ಒಂದು ಮನೆಯನ್ನ ಎರಡಾಗಿಸಿದರೆ ಅದರಿಂದ ಆಗುವ ಲಾಭಗಳು ಅಂದ್ರೆ ಒಂದು ವ್ಯವಸ್ಥೆಯನ್ನ ಅಂತ ಅರ್ಥ. ಓ ಸರಿ ಸರಿ ಸರಿ, ಅರ್ಥವಾಯ್ತು ಬಿಡಿ, ಬರೆಯೋಣ. ಅದಕ್ಕೇನು ನೋಡಿ, ನನ್ನ ಮುಂದಿನ ಕೃತಿ ಒಮ್ಮನೆ ಇಮ್ಮನೆ. ಆದ್ರೆ ಅದಕ್ಕೆ ಬಹಳಷ್ಟು ಖರ್ಚಾಗುತ್ತೆ. ಅಧ್ಯಯನ ಮಾಡಬೇಕು, ಸಮೀಕ್ಷೆ ಮಾಡಬೇಕು. ಇಲ್ಲೇನ್ ಮುಂತಾರಲ್ಲ ಇವ್ರ ಅಭಿಪ್ರಾಯಗಳನ್ನ ಸಂಗ್ರಹಿಸಬೇಕು. ಸಾಹಿತಿಗಳೇ, ನೀವು ಬರೆಯೋದು ಹೆಚ್ಚು, ಅದಕ್ಕೆ ತಗಲೋ ವೆಚ್ಚ ಹೆಚ್ಚು. ಒಟ್ಟಾರೆಯಾಗಿ ನೀವು ಬರೆಯೋದು ಮುಖ್ಯ, ನಮಗೆ ಬರ್ಸೋದು ಮುಖ್ಯ. ಹೊಸಪೇಟೆ 5 ಸ್ಟಾರ್ ಹೋಟೆಲಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನೀವು ಬರಿಬೇಕು, ಒಟ್ಟಾರೆಯಾಗಿ ನೀವು ಬರಿಬೇಕು, ನಾವು ಬರೆಸ್ಬೇಕು. ಅಲ್ಲ ಸ್ವಾಮಿ, ಅಲ್ಲ ನಾನ್ ಬರೆಯೋದು ಸಾಹಿತ್ಯ, ನನ್ನಂತೂ ಯಾಕೆ ಬೇಕು 5 ಸ್ಟಾರ್ ಹೋಟೆಲ್ನಲ್ಲಿ ಆತಿಥ್ಯ ಅಂತೀನಿ. ಇಲ್ಲ ಸಾಹಿತಿಗಳೇ, ನಿಮಗೆ ಎಲ್ಲ ಕೃತಿ ಬರೆಯಲು ಎಲ್ಲ ಅಗತ್ಯ ಮಾಹಿತಿಗಳನ್ನು ಪೂರೈಸಬೇಕಲ್ಲ, ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಲ್ಲ. ಒಟ್ಟಾರೆಯಾಗಿ ನೀವು ಬರಿಬೇಕು, ನಾವು ಬರೆಸಬೇಕು. ಒಮ್ಮನೆ ಇಮ್ಮನೆ ಬಳಿಕ ನಿಮ್ಮ ಮುಂದಿನ ಕೃತಿ ಮನೆ ಒಂದು 100 ಬಾಗಿಲು ಶೀರ್ಷಿಕೆಯನ್ನು ನೀವೇ ನಿರ್ಧರಿಸಿಬಿಟ್ಟಿರಿ. ಅಲ್ಲ ಅಲ್ಲ, ನಿಮ್ಮ ಕೃತಿಯಲ್ಲಿ ಅಂತಹ 100 ಆಶಯಗಳಿರಬೇಕು ಅಂತ ಸೂಚಿ ಅಂತ. ಸರಿ ಸರಿ ಸರಿ, ಯೋಚಿಸ್ತೇನೆ ಯೋಚಿಸ್ತೇನೆ. ಯೋಚಿಸುವುದಕ್ಕೇನೂ ಉಳಿದಿಲ್ಲ, ನೀವು ಬರೀಲೇಬೇಕು, ನೀವು ಬರೀಲೇಬೇಕು, ನೀವು ಬರೀಲೇಬೇಕು. ನಿಮ್ಮ ಕೃತಿ ವಿಧಾನಸೌಧದಲ್ಲಿ ಚರ್ಚೆ ಆಗಬೇಕು. ನಿಮ್ಮ ಕೃತಿ ಬಿಸಿ ದೋಸೆಯಂತೆ ಮಾರಾಟ ಆಗಬೇಕು. ಸರಿ ಸರಿ, ಅದಕ್ಕೆ ನೀವು ಬರೀಲೇಬೇಕು. ಬರೀ ನೋಡ್ರಿ, ಬರೀತೀನಿ ನೋಡಿ ನೋಡಿ. ಆತ್ಮೀಯರೇ, ಇಂದು ನಮ್ಮ ನಾಡಿನ ಖ್ಯಾತ ಸಾಹಿತಿಗಳಾದಂತಹ ಶ್ರೀಯುತ BP ಸತ್ಯಾನಂದರವರ ಒಮ್ಮನೆ ಇಮ್ಮನೆ ಮನೆಯೊಂದು 100 ಬಾಗಿಲು ಕೃತಿಗಳ ಉದ್ಘಾಟನಾ ಸಮಾರಂಭ ಹಾಗೂ ಸಾಹಿತಿಗಳಿಗೆ ಅದ್ದೂರಿ ಸನ್ಮಾನ ಸಮಾರಂಭಕ್ಕೆ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ.
ಒಳಗಾದ. ಇಲ್ಲೇನು ಬಂದಾರಲ್ಲ ಇವರೆಲ್ಲ, ಇವ್ರ ಹತ್ರ 2,000 ರೂಪಾಯಿಗಿಂತ ಯಾರ ಹತ್ರ ಹೆಚ್ಚಿಗಿಲ್ಲ. ಅದಕ್ಕೆ ಇಂಥ ಪರಿಸ್ಥಿತಿ ಒಳಗ ಅವ್ರು ಸಂಕಟದಲ್ಲಿರುವಾಗ ನಾನು ಈ ಪ್ರಶಸ್ತಿಯನ್ನು ತಂದುಕೊಂಡು ಏನ್ ಮಾಡ್ಲಿ? ಅದಕ್ಕೆ ಈ ಪ್ರಶಸ್ತಿ ನನಗೆ ಬೇಕಾಗಿಲ್ಲ, ಇದು ನಾನು ವಾಪಸ್ ಕೊಡ್ತಾ ಇದ್ದೀನಿ. ನೀವು ಪ್ರಶಸ್ತಿಯನ್ನು ಸ್ವೀಕರಿಸಲೇಬೇಕು. ಇಲ್ಲ ಇಲ್ಲ ಇಲ್ಲ, ಬಂಡಾಯದ ಬಿಸಿ ಇರುವವರಿಗೆ ಪ್ರಶಸ್ತಿ ಕೊಟ್ಟರು ಅಂತ ನಾಳೆ ಈ ಜನೆಲ್ಲ ಆಡ್ಕೊಳ್ಳುವಂತಾಗ್ಬಾರ್ದು. ನನಗೆ ಬೇಕಾಗಿಲ್ಲ, ಇದು ನನಗೆ ತಕ್ಕದ್ದಲ್ಲ, ಇದಕ್ಕೂ ನಾನು ಯೋಗ್ಯನಲ್ಲ, ಇದನ್ನು ವಾಪಸ್ ಮಾಡ್ತಾ ಇದ್ದೀನಿ. ಅಲ್ಲ, ಕಾಸು ಬೆಲೆ ಇಲ್ಲದ ಈ 50 ಕೊಟ್ಟಿರೋ ಪ್ರಶಸ್ತಿಯನ್ನು ಕೊಡದು ನಾನು ಏನು ಮಾಡಲಿ? ಅಲ್ಲಿ ಇವ್ರು ಕೊಡ್ತಿರೋದಾದ್ರೆ ಏನು? ಒಂದು ಶಾಲು, ಒಂದು ನೆನಪಿನ ಕಾಣಿಕೆ, 1,000 ರೂಪಾಯಿ ನೋಟು, ಅದು ಹಳೇದು. ಅದಕ್ಕೆ ಇದನ್ನ ತಗೊಳೋಕ್ಕಿಂತ ವಾಪಸ್ ಕೊಟ್ಬಿಟ್ರೆ ನಾಳೆ ಪತ್ರಿಕೆಯಲ್ಲಿ ಒಂದಿಷ್ಟು ಪ್ರಚಾರನಾದ್ರೂ ಸಿಗುತ್ತೆ, ಪತ್ರಕರ್ತರು ಒಂದಿಷ್ಟು ಹೆಚ್ಚಿಗೆ ಬರೀತಾರೆ. ಸೋಮರೆಡ್ಡಿ ಅವರ ನಾಳೆ ಬರೀತಿರಲಿಲ್ಲ, ಪ್ರಶಸ್ತಿ ವಾಪಸ್ ಕೊಡ್ತೇನೆ ಬರೀರಿ. ಹಲೋ, ಹಾ ಹೇಳಿ, ಯಾರೋ ಸಾಹಿತಿಗಳ ಏನೋ ಪ್ರಶಸ್ತಿ ಬೇಕಾ? ಈಗ ತಾನೇ ಸತ್ಯಾನಂದ ಸಾಹಿತಿಗಳು ಪ್ರಶಸ್ತಿಯನ್ನ ವಾಪಸ್ ಕೊಟ್ಟಿದ್ದಾರೆ, ಅದನ್ನೇ ನಿಮಗೂ ಕೊಟ್ಟಾಯ್ತು. ಬನ್ನಿ. ಏನ ಹೇಳಿ, ಒಂದು ಖುಷಿ ವಿಚಾರ ಕಣಪ್ಪ. ಏನದು ಖುಷಿ ವಿಚಾರ? ನನ್ನ ಮಗಳು ಉತ್ತರೆಯನ್ನು ನೋಡೋದಕ್ಕೆ ಬೆಂಗಳೂರಿಂದ ರವಿಯನ್ನು ಹುಡುಗ ಬಂದಿದ್ದ. ಎಲ್ಲ ಇಷ್ಟೊತ್ತನ್ನು ನೋಡಿದ, ಎಲ್ಲ ಚೆನ್ನಾಗಿ ಖುಷಿ ಆಯ್ತು ಅವನಿಗೆ. ಏನ್ ಮಾಡ್ತಾನಂದ್ರೆ ನೋಡ್ಬೇಕಂದ್ರೆ ನಾವು ಮಕ್ಕಳು ನೋಡಿದ್ದಕ್ಕೆ ಅವ್ನು ಒಪ್ಪಿಗೆ ಆಗೋಗಿದೆ. ಇನ್ನೂ 15 ದಿನದಲ್ಲಿ ಮದುವೆ ಆಗ್ಬೋದಪ್ಪ. ಎಲ್ಲ ಸಂಬಂಧಗಳು ಬಂದಿದ್ದು ಕೂಡುತ್ತಾ ಇರಲಿಲ್ಲ. ಕೊನೆಗೆ ಇದಾದರೂ ಕೂಡಿ ನನ್ನ ಮಗಳು ಬಹಳ ಹಸನಾಗುತ್ತೆ ಅಂತ ಬಹಳ ಆನಂದ ಆಗಿದೆ. ಉತ್ತರ ಉತ್ತರ ಎಂದರೆ ಹಾಗೆ. ಇಲ್ಲಿಗೆ ಎಲ್ಲರೂ ಬರುತ್ತಾರೆ, ಬರಿಗೈಯಲ್ಲಿ ಬಂದು ಬೇಕಾದಷ್ಟು ಕನಸುಗಳನ್ನು ಬಿತ್ತುತ್ತಾರೆ, ಬಾಯಲ್ಲಿ ಕಕ್ಕುತ್ತಾರೆ. ನಾವು ಕನಸುಗಳನ್ನೇ ನಿಜವೆಂದು ನಂಬಿ ಅವನ್ನ ಬಹುಶೆಯಲ್ಲಿ ಎತ್ತಿಕೊಳ್ಳುತ್ತೇವೆ. ಆ ಬಹುಶೆಯಲ್ಲಿರುವ ಕಾಳುಗಳು ಎಂದೆನಿಸಿಕೊಳ್ಳಲು ಕಾಲ ತೆಗೆದುಕೊಳ್ತದೆ. ಇಲ್ಲಿ ಎಲ್ಲರೂ ಬರುತ್ತಾರೆ, ಉತ್ತರ ಮಾತನಾಡಿ ಮತ್ತೆ ಬರೋದೇ ಇಲ್ಲ. ಯಪ್ಪ, ಕೈ ಮುಗಿತೀನಿ, ಅದೇನ್ ಮಾತಾಡ್ತೀವಿ ಅಂದ್ರೆ ನನ್ನ ಮಗಳು ಒಳ್ಳೆ ಸಂಬಂಧ ಬಂದಾಗ ಇಂಥ ಮಾತಾಡ್ತಾವ ನೋಡು, ನನಗೇನು ಅರ್ಥ ಆಗೋದನ್ನ ಹೊಡಿತಿರ್ತಾವ ಮಗ. ಇಷ್ಟೆಲ್ಲ ಏನು ಇವಾಗಲೇ ಹಾಗೆಲ್ಲ ಮಾತಾಡ್ಬೇಡಪ್ಪ. ಇದುವರೆಗಿನ ಇತಿಹಾಸವನ್ನು ನೋಡಿ ಉತ್ತರೆಯ ಸಂಕಷ್ಟವನ್ನು ವಿಶ್ಲೇಷಿಸಿದೆ ಅಷ್ಟೇ. ಇದು ನಿನ್ನ ಮಗಳನ್ನು ಉದ್ದೇಶಿಸಿ ಹೇಳಿದ ಮಾತಲ್ಲಪ್ಪ ಕೃಷ್ಣಪ್ಪ. ಕಲ್ಯಾಣ ಭರವಸೆಯ ಕನಸನ್ನು ನೀಡಿದವರು ಮಾತಂತೆ ನಡೆದುಕೊಳ್ಳಲಿಲ್ಲ, ನಡೆದುಕೊಳ್ಳದವರು ಯೋಗ್ಯರು ಆಗಿರಲಿಲ್ಲ. ಹಾಗೆ ಹೊರಟೋಗಿದ್ದು ಇರ್ಲಿ ಬಿಡು. ನಿನ್ನ ಮಗಳಿಗೆ ಕೇಳಿ ಬಯಸುವ ಕಟ್ಟ ನಾನಲ್ಲ, ಆಗ್ಲಿ ಒಳ್ಳೇದಾಗ್ಲಿ, ನಿನ್ನ ಮಗಳು ಬಹಳ ಹಸನಾಗ್ಲಿ. ಇರ್ಲಿ ಅದೆಲ್ಲ ಇರ್ಲಿ ದೋಸ್ತ, ಇಲ್ಲಿ ಕೊಡ್ಲೇ ಹೆಚ್ಚಾಗ್ಬಿಡೋದು. ಹೆಚ್ಚು ಸಮಯ ಬೇಕಿಲ್ಲ. ಹಾಗಲ್ಲ ಸಾಹಿತಿಗಳೇ, ಇನ್ನು ಹೆಚ್ಚು ಸಮಯ ನೀವು ಮಾತ್ರ ತಗೋಬೇಕಿಲ್ಲ ಅಂದೆ. ನೋಡಿ ಸಾಹಿತಿಗಳೇ, ನಿಮ್ಮಂತವ್ರು ಒಂದು 4 ದಿನ ಹೆಚ್ಚಿಗೆ ಬದುಕಿದ್ರೆ ಒಳ್ಳೆ ಕೆಲಸಗಳಾಗ್ತಾವ ನಿಮ್ಮಿಂದ. ಹೌದು ಡಾಕ್ಟ್ರೆ, ನೀವೊಬ್ಬರು ನೋಡಿ ನನ್ನ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಂದ್ರೆ ಸತ್ಯಾನಂದ, ಸಾಹಿತಿ ಸತ್ಯಾನಂದನ ಪ್ರಖರ ವಿಚಾರಧಾರೆಗಳು ಇನ್ನು 100 ಜನಕ್ಕೆ ತಲುಪಬೇಕು. ನನ್ನ ಪುಸ್ತಕವನ್ನು ಓದಬೇಕು, ಓದಿ ಉದ್ಧಾರ ಆಗ್ಬೇಕು. ಅದನ್ನು ನೋಡಿ ನಾನು ಸಾಯ್ಬೇಕು. ಓ ಡಾಕ್ಟ್ರೆ, ನಮಸ್ಕಾರ. ಹೆಂಗ ಚಲೋ ಇದೆಯಾ? ಡಾಕ್ಟ್ರಿಗೆ ನಮಸ್ಕಾರ ಕೇಳ್ತೀಯಲ್ಲಪ್ಪ ನೀನು? ನಾವೇನೋ ಚೆನ್ನಾಗಿದ್ದೀವಿ, ನೀವೇಗಿದ್ದೀರಿ? ನಾವು ಬಹಳ ಚಲೋ ಇದ್ದೀವಿ. ಏನಾಗೈತ್ರಿ ನಮ್ಮ ಸಾಹಿತಿಗಳಿಗೆ? ಸಾಹಿತಿಗಳಿಗೆ ಏನಾಗಿದೆ? ಮಾಮೂಲಲ್ವೇ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆದ್ರೆ ನಿನ್ನೆ ಏನಾಗಿದೆ ಗೊತ್ತಾ? ಡಾಬಕ್ಕೆ ಹೋಗಿ ಸರಿಯಾಗಿ ಚಿಕನ್ ಮಟನ್ ತಿಂದು ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಪಂಚ ಮಸಾಲೆ ರೋಗ ಬಂದಿದೆ. ಏನ್ರಿ ಡಾಕ್ಟರ್ ಅದು ಪಂಚ ಮಸಾಲೆ? ಅಷ್ಟು ಗೊತ್ತಾಗಿಲ್ಲ ನಿಮಗೆ? ಇಲ್ಲ. ಇಲ್ಲಿ ಡಾಬಾದಲ್ಲಿ ಅಲ್ಲೆಲ್ಲ ಮಟನ್ ಸಾರಿಗೆ ಏನ್ ಹಾಕ್ತಾರೆ? ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ, ಬೆಳ್ಳುಳ್ಳಿ, ಅದು ಇದು ಅಂತೇಳಿ 5 ಥರದ ಮಸಾಲೆ ಹಾಕ್ಬಿಡ್ತಾರೆ. ಅದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಹೊಟ್ಟೆ ಉಬ್ಬರಿಸುತ್ತೆ, ಗ್ಯಾಸ್ ಬರುತ್ತೆ.
ಕಣ್ಣು ಉರಿಯುತ್ತೆ, BP ಶುಗರು ಹೆಚ್ಚು ಕಡಿಮೆ ಆಗುತ್ತೆ. ಈ ರೀತಿ 5 ಮಸಾಲೆ ದೋಷದಿಂದ 5 ಕಾಯಿಲೆ ಬರುತ್ತೆ. ಅದರಲ್ಲಿ BP ಇವ್ರಿಗೆ ಬಂದ್ಬಿಟ್ಟಿದೆ. ಈ BP ಜನರಿಂದ ಬಂದಿದ್ದು. ಸುಮ್ಮನೆ ಡಾಕ್ಟ್ರೆ, ಈ ಮಕ್ಕಳಿಗೆ ಸಾಹಿತ್ಯದ ಗಂಧ ಗಾಳಿನೂ ಗೊತ್ತಿಲ್ಲ ನೋಡ್ರಿ. ಕನ್ನಡ ಸಾಹಿತ್ಯ ಎಂಥ ಅದ್ಭುತವಾಗುತ್ತೀರಿ. ಎಂತ ಅದ್ಭುತವಾದ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಏನ್ ಹೇಳಿದ್ದಾರೆ ಗೊತ್ತಾ? ಏನ್ ಹೇಳಿದನ್ರಿ? ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಸೂಪರ್. ಕುರಿತೋದಯಂ ಕಾವ್ಯ ಪರಿಣಿತ ಮತಿಗಳ್ ಅಂತ ಅವ್ರು ಹೇಳಿದ್ರು. ಇವ್ರು ಕುರಿತು ಓದಲು ಇಲ್ಲ, ಕಾವ್ಯ ಪ್ರಯೋಗ ಮಾಡಲೂ ಇಲ್ಲ. ಕಡೆ ಪಕ್ಷದಲ್ಲಿ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಳೂ ಇಲ್ಲ. ಇನ್ನೂ ಒಂದು ಹೋರಾಟ, ಒಂದು ಚಳುವಳಿ, ಒಂದು ಗದ್ದಲ ಅಂತ ಅದರಲ್ಲೇ ಮುಳುಗ್ಬಿಟ್ರು. ಇವ್ರ ಭವಿಷ್ಯ ಎಲ್ಲ ಹಾಳಾಗಿ ಹೋಯ್ತು. ಡಾಕ್ಟ್ರೆ, ಏನಂತ ಮಾತಾಡ್ತೀರಿ ನೀವು? ಹೋರಾಟ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ? ಅದೊಂದು ಶಕ್ತಿ, ಅದೊಂದು ಪ್ರಯೋಗ, ಅದು ಯುವಕರಲ್ಲಿ ಬರಬೇಕು. ಇವತ್ತು ಹೋರಾಟವನ್ನ ಆರಾಟ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಸಾಹಿತಿಗಳೇ, ಇಲ್ಲಿ ಏನಾಗ್ತಿದೆ ಗೊತ್ತಾ? ಏನಾಗ್ತಿದೆ? ಇಂಥ ಹುಡುಗರಿದಾರಲ್ಲ ಇವರು, ಕಾಲೇಜಿಗೆ ಹೋಗಿ ಮೊದಲು ಜೀವನದ ಬಗ್ಗೆ, ಬದುಕಿನ ಬಗ್ಗೆ ಕಲಿಬೇಕಾಗಿದೆ. ಅವರ ತರಗತಿಯಲ್ಲಿ ಸರಿಯಾಗಿ ಕುಳ್ಕೋಬೇಕಾಗಿದೆ. ಅದನ್ನ ಬಿಟ್ಟು ಇಲ್ಲಿ ಏನಾಗ್ತಿದೆ ಗೊತ್ತಾ? ಬರೀ ತತ್ವ ಪಂಥಗಳನ್ನ ತುಂಬಲಾಗ್ತಿದೆ. ಡಾಕ್ಟ್ರೆ, ಇರ್ಲಿ ಬಿಡ್ರಿ, ಸೈದ್ಧಾಂತಿಕ ಸಂಘರ್ಷ ಇರ್ಲೇಬೇಕು. ಆಗ್ಲೇ ಏನಾದ್ರೂ ಒಂದು ಹೊಸದೊಂದು ಹುಟ್ಟುತ್ತೆ. ಸಾಹಿತಿಗಳೇ, ನಿಮ್ಮ ಮನೆಯಲ್ಲಿ ದಿನಾ ಸಂಘರ್ಷ ನಡೀತಿದ್ರು ಹೊಸದೊಂದು ಏನು ಹುಟ್ಲೇ ಇಲ್ವಲ್ಲ? ಏನಂದ್ರೆ ನಾನು ಏನು ಹೇಳಿಲ್ಲ. ನೀವು ಪ್ರಗತಿಪರ ಹೋರಾಟಗಾರರು, ಹಾಗೆ ಪ್ರಗತಿ ವಿರೋಧಿ ಹೋರಾಟಗಾರರು ಇದ್ದಾರೆ ಇಲ್ಲಿ. ಸಾಹಿತ್ಯದಲ್ಲೂ ಪ್ರಗತಿ ವಿರೋಧಿಗಳಿದ್ದಾರೆ. ಖಂಡಿತ ಇದ್ದಾರೆ ಸಾಹಿತಿಗಳೇ. ನೀವು ನಾನು ಪ್ರಗತಿಪರ ಚಿಂತಕ, ನಾನು ಪ್ರಗತಿಪರ ಹೋರಾಟಗಾರ ಅಂತ ನಿಮ್ಮ ಪಾಡಿ ನೀವು ಅವ್ರು ಹಾಕೊಂಡು ಸಿಗಿಸ್ಕೊಂಡು ನಿಮ್ಮ ಚಿಂತನೆಗಳನ್ನ ಹೇಳ್ತಾ ಹೋಗ್ಬಿಟ್ರಿ. ಆದ್ರೆ ನಿಮ್ಮ ಚಿಂತನೆಗಳನ್ನ ವಿರೋಧಿಸುವ ಇನ್ನು ಕೆಲವರು ಇರ್ತಾರಲ್ಲ, ಅವರು ನಿಮ್ಮ ವಿರೋಧಿಗಳಂತಾನೆ. ನೋಡ್ರಿ ಡಾಕ್ಟ್ರೆ, ನಮ್ಮ ವಿಚಾರಧಾರೆಗಳನ್ನು ವಿರೋಧಿಸುವುದಂದ್ರ ಮೌಢ್ಯವನ್ನ ಬಿಟ್ಟಿರಂತೆ ಸರಿ ಅಲ್ಲ. ಇತ್ತೀಚೆಗೆ ಸಾಹಿತ್ಯವನ್ನು ವಿರೋಧಿಸುವುದು ಮಾತ್ರವಲ್ಲ, ನಮ್ಮಂತ ಸಾಹಿತ್ಯಗಳನ್ನು ಗುಂಡಿಟ್ಟು ಬರ್ತಾರೆ. ಅಲ್ರಿ ಸಾಹಿತಿಗಳೇ, ಅವರು ನಿಮ್ಮಂತವ್ರನ್ನ ಯಾಕೆ ಕೊಡ್ತಾರೆ? ಅದೇನಿದ್ರು ನಿಜವಾಗ್ಲೂ ವಿಚಾರ ಮಾಡ್ತಾರಲ್ಲ, ಚಿಂತನೆ ಮಾಡ್ತಾರಲ್ಲ, ಅವ್ರಿಗೆ ಮಾತ್ರ. ಅಂದ್ರೆ ನಾವೆಲ್ಲ ನಕಲಿಗಳಂತಾನ? ಛೇ ಛೇ ಛೇ, ನಾನು ನಿಮ್ಮನ್ನೇ ಬಟ್ಟಿಟ್ಟು ತೋರಿಸಿದ್ದಲ್ಲ. ಇಲ್ಲಿ ಈ ಅಸಲಿಗಳಿಗಿಂತ ನಕಲಿಗಳೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಛದ್ಮವೇಷಧಾರಿಗಳು, ಆಕರ್ಷವಾದಿಗಳು ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಹಾಗೆ ಹೇಳಿದೆ, ಈ ನಕಲಿ ಅನ್ನೋದು ಯಾವ ಕ್ಷೇತ್ರವನ್ನು ಬಿಟ್ಟಿದೆ ಸ್ವಾಮಿ? ಯಾವುದು ಬಿಟ್ಟಿಲ್ಲ. ಹೌದು, ನೀವೇಳೋದು ನಿಜ. ಆದ್ರ ಈ ಸಾಹಿತ್ಯಗಳ ವಿಷಯದಲ್ಲಿ ನಮ್ಮಲ್ಲಿ ಹೇಗೆ ಜಗಳ ಆಡ್ತೀನಿ? ಹೌದು, ನಾವ್ಯಾಕೆ ಜಗಳ ಆಡ್ಬೇಕು? ಆದ್ರೆ ಸಾಹಿತಿಗಳೇ, ಇವತ್ತು ಕುವೆಂಪು ಅವರ ಒಂದು ಮಾತು ನನಗೆ ಎಲ್ಲಾ ಕ್ಷೇತ್ರಕ್ಕೂ ಅನ್ವಯವಾಗುತ್ತೆ. ಆ ಮಾತು ಇವತ್ತು ನನಗೆ ನೆನಪು ಬರ್ತಾ ಇದೆ. ಏನು ಹೇಳಿದ್ದಾರೆ ಕುವೆಂಪು ಅವರು ಹೇಳ್ತಾರೆ, ಇಲ್ಲಿ ಯಾರು ಮುಖ್ಯರು ಅಲ್ಲ, ಅಮುಖ್ಯರು ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀವಿದ್ದೀರಲ್ಲ, ನಿಮ್ಮಂತವ್ರು ಇದ್ದಾರಲ್ಲ, ಅವರು ಸಾಹಿತ್ಯವೇ ನನ್ನ ಬದುಕು, ಹೋರಾಟ ನನ್ನ ಬದುಕು, ಹಾಗೆ ಹೀಗೆ ಅಂತೇಳಿ ಗುತ್ತಿಗೆ ಹಿಡಿಬಾರ್ರಿ ಅಂತ ಹೇಳ್ತಾರೆ. ಸಾಹಿತಿಗಳೇ, ಈ ಜಗತ್ತಿಗೆ ಎಲ್ಲರೂ ಬೇಕು, ಅದು ಎಲ್ಲರನ್ನ ಆಸ್ವಾದಿಸುತ್ತೆ. ಆದ್ರೆ ಈ ಜಗತ್ತಿನಲ್ಲಿ ಯಾರು ಇಲ್ಲ ಆದ್ರೂ ಕೂಡ ಈ ಜಗತ್ತು ನಡ್ಕಂತ ಹೋಗ್ತಾನೇ ಇರ್ತದೆ. ನೀವಿಲ್ಲ ಅಂದ್ರೆ ನಡೆಯುತ್ತಾರೆ. ಡಾಕ್ಟರ್ ಸೇರ್ಸ್ಕೊಂಡೇ ಹೇಳಿದ್ದೆ. ಬನ್ನಿ ಮತ್ತೆ ದಾರಿಗೆ. ಏನಪ್ಪ, ಈ ವಾರ್ಡನ್ನ ಎಲ್ಲ ಅಳತೆ ಮಾಡಿ ಯಾರು ಭಗ ಮಾಡಿದ್ರಿಲ್ಲ? ಆಯ್ತು, ಆ ಪಾಂಪ್ಲೆಟ್ ನಾವು ಊರು ತುಂಬಾ ಹಚ್ಚಿರಿ. ಒಂದು ಮನಿನೂ ಬಿಡ್ಬೇಡ್ರಿ, ಎಲ್ಲರಿಗೆ ಮುಟ್ಟಬೇಕು. ಗೊತ್ತಾಗ್ತಿಲ್ಲ? ನಡೆ. ಮನೆ ನಂಬರ್ 371 ಐಕಾ ನಿವಾಸ ಪ್ರದೇಶದ ಪುನರ್ವಿಂಗಡಣೆಯ ಕುರಿತು ವಾರ್ಡ್ ನಿವಾಸಿಗಳ ಸಭೆ ಕರೆಯಲಾಗಿದೆ. ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ಮಂಡಿಸಬಹುದು. ಇರೋ ವಾರ್ಡ್ ಸರಿಯಾಗಿ ಇದೆ, ಇದನ್ನ ಯಾಕೆ ಬಿಡಬೇಕು? ಇರೋ ಜಾಗಕ್ಕೆ ಸರಿಯಾಗಿ ವಿದ್ಯುತ್ ನೀರು ಪೂರೈಸಿದಾಯ್ತು. ನಾವೇನಾದ್ರೂ ಕೇಳಿದ್ವಿ? ನಗರಸಭೆಗೆ ಏನಾಗಿದೆ? ಈ ವಾರ್ಡ್ ರಚನೆಗೆ ಎಷ್ಟು ಕಷ್ಟಪಟ್ಟಿದ್ದಾರೆ.
ನಿಮಗೆ ಯಾಕೆ ಹೊಡೆ ಕೊಟ್ಟಿದ್ದಾರೆ? ಹೀಗೆ ಪ್ರಶ್ನಿಸೋರಿದ್ದಾರೆ. ನಮ್ಮ ಜನ ಓಡಿ ಹೋಗಿ ಚಕ್ರ ಕೂತಿದ್ದಾರೆ. ಏನು ಕಾರಣ? ಯಾವ ಆಧಾರದ ಮೇಲೆ ವಾರ್ ಹೊಡಿತಾ ಇದ್ದಾರೆ? ಆಧಾರ ಇದೆ ಬಾಲಕ. ಇಗೋ ಇಷ್ಟು ದಾಖಲೆಗಳು ಸಾಲದೆ. ಈ ದಾಖಲೆಗಳಲ್ಲಿ ನಿಮಗೆ ವಾರ್ ಹೊಡೆಯೋಕೆ ಹೇಳಿದ್ರೆ ಯಾರು? ಈ ಜನ ಕೇಳಿದ್ರೆ. ಅಧಿಕಾರ ವಿಕೇಂದ್ರೀಕರಣ, ಸಮಗ್ರ ಅಭಿವೃದ್ಧಿಗಾಗಿ ಈ ಭಾಗ ಕಲ್ಯಾಣ ಪ್ರದೇಶ ಆಗುತ್ತೆ. ಆ ಕಾರಣಕ್ಕಾಗಿ ಈ ಎಲ್ಲ ವ್ಯವಸ್ಥೆ. ಹೌದು, ಇಲ್ಲಿ ಎಲ್ಲರೂ ಬರುತ್ತಾರೆ, ಉದ್ಧರಿಸುವ ಮಾತನಾಡುತ್ತಾರೆ, ಮನದ ತುಂಬ ಆಶೆಯ ಬೀಜಗಳನ್ನು ಬಿತ್ತುತ್ತಾರೆ. ಬಂದವರು ಮತ್ತೆ ಮರಳಿ ಬರೋದೇ ಇಲ್ಲ. ಈ ನಕ್ಷೆ ನೋಡಿದ್ರೆ ಸಾಹಿತಿ ಸತ್ಯಾನಂದ ಮನೆಯನ್ನೇ ಹೊಡೆದು 2 ಭಾಗ ಮಾಡಕ್ಕೆ ಹೊಟ್ಟಿದ್ರಲ್ಲ, ಇದಕ್ಕೇನು ಆಧಾರ? ಇದಕ್ಕೆ ಆ ಸಾಹಿತಿ ಬರೆದಿರೋ ಪುಸ್ತಕನೇ ಆಧಾರ. ಮನೆಯೊಂದು 100 ಬಾಗಿಲು, ಒಮ್ಮನೆ ಇಮ್ಮನೆ ಕೃತಿಗಳಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದಾರೆ. ಅದನ್ನೇ ಒಂದು ಆಧಾರವಾಗಿಟ್ಕೊಂಡು ಮೊದಲು ಅವ್ರ ಮನೆಯನ್ನೇ ಹೊಡೆಯಲು ಮುಂದಾಗಿದ್ದಾರೆ. ಒಳ್ಳೆ ಕೆಲಸ, ಒಳ್ಳೆ ಕೆಲಸ. ಕಟ್ಟುವೆವು ನಾವು ಒಳನಾಡೊಂದನ್ನು, ರಸದ ಬೇಡೊಂದನ್ನು ಅಂದರು ಅಂದಿನವರು. ಇಲ್ಲಿ ಎಲ್ಲ ವ್ಯತಿರಿಕ್ತ. ಅವ್ರೇನೋ ಹೇಳಿದ್ರು, ಈ ಸಾಹಿತಿ ಏನೋ ಮನೆ ಒಡೆದು ಹೇಗಂತ ಬರದ. ಅದನ್ನೇ ಈ ಮೂಢರು ಭಗವದ್ಗೀತೆ ಹೊತ್ಕೊಂಡು ಊರೆಲ್ಲ ಬಿಂಬಿಸಿದ್ರು. ಈ ಸಾಹಿತಿ ಬೆಂಕಿ ಬಿದ್ದಿರೋ ಮನೆಗೆ ಬೆಂಕಿ. ಎಲ್ಲಿ ಬಿದ್ದಿದೆ ಬೆಂಕಿ, ಎಲ್ಲಿ ಬಿದ್ದಿದೆ ಬೆಂಕಿ, ನೀರು ಬನ್ನಿ, ನೀರು ಬನ್ನಿ. ನಲ್ಲಿಯಲ್ಲಿ ನೀರು ಬರದೆ ವಾರವಾಯಿತು, ನೀರೆಲ್ಲಿಂದ ತರೋದು? ಸಾಹಿತಿಗಳೇ, ಮೊದಲು ನಿಮ್ಮ ಬುಡದಲ್ಲೇ ಬಿದ್ದಿದೆ ಬೆಂಕಿ. ನಿಮ್ಮ ಹೊಮ್ಮನೆಯನ್ನೇ ಇಮ್ಮನೆ ಮಾಡಲು ಹೊರಟಿದ್ದಾರೆ ಪುರಕಾರಕರು. ಬೆಂಕಿ ಬಿದ್ದಿದೆ ಮನೆಗೆ. ಅಲ್ಲ, ಈ ನಕ್ಷೆ ಪ್ರಕಾರ ಐಕಾ ನಿವಾಸವನ್ನೇ 2 ಭಾಗ ಮಾಡಿಕೊಟ್ಟಿ. ಅಲ್ಲ ಕೃಷ್ಣಪ್ಪ, ಈ ವಾರ್ಡಲ್ಲಿ ಇರೋದೇ 1,000 ಜನಸಂಖ್ಯೆ. ಹೌದು, 1,000 ಇರೋದು. ಮತ್ತೆ ಇದನ್ನು ಹೊಡೆಯುವ ಅಗತ್ಯವಾದ್ರೆ ಏನಿದೆ ಅಂತೀನಿ ನಾನು. ಈ ಪ್ರಶ್ನೆ ಮೊದಲೇ ಕೇಳಬೇಕಿತ್ತು. ಸಾಹಿತಿಗಳೇ, ನಿಮ್ಗೆ ಗೊತ್ತು ಒಂದಾಗಿಸುವುದು ಬಹಳ ಕಷ್ಟ ಎಂದು. ಈಗ ನೋಡಿ, ನಿಮ್ಮ ಮನೆಯನ್ನೇ ಹೊಡೆಯಲು ಹೊರಟಿದ್ದಾರೆ. ಹೊರಣ, ಅದಾಗಲೇ ಹೊಡೆದ ಮನೆ, ಹೊಡೆಯೋದಕ್ಕೇನಿದೆ? ಜನರೇನು ಕೇಳಿಲ್ಲ, ನಮಗ್ಯಾವುದು ಬೇಕಾಗಿಲ್ಲ. ಇಲ್ಲಿ ಮನೆಯೊಂದರ ಜೊತೆ ಮನಸ್ಸುಗಳನ್ನು ಹೊಡೆಯುವ ಪ್ರಯತ್ನ ನಡೆದಿದೆ ಅಂತ ನನ್ನ ಭಾವನೆ. ನಿಜ, ಸತ್ಯವರ ನಾನು ಹೇಳ್ತಾ ಇರೋ ಸತ್ಯ ಕಣಪ್ಪ. ಅಧಿಕಾರ ವಿಕೇಂದ್ರೀಕರಣ ಆಡಳಿತ ಸರಳಗೊಳಿಸಲು ಮಾಡುವಂತಹದ್ದು. ಅಲ್ಲ ಅಲ್ಲ ಸ್ವಾಮಿ, ನಮಗೇನು ಸಮಸ್ಯೆ ಇಲ್ಲ. ಹಂಗಂತ ವಾರ್ಡ್ ಹೊಡಿಬೇಕು, ಮನೆ ಹೊಡಿಬೇಕು ಅಂತ ಹೊರಟಿದ್ರಲ್ಲ, ನಿಮಗೆ ಸಮಸ್ಯೆ? ವಾರ್ಡ್ ಒಂದಾದ್ರೇನು, ಎರಡಾದ್ರೇನು, ಅದೇ ಸ್ಥಳ, ಅದೇ ವಿಳಾಸ, ನಿಮ್ಗೇನು ಸಮಸ್ಯೆ? ಅದೇ ಮತ್ತೆ ನಾನು ಕೇಳ್ತು. ಇದು ಅಧಿಕಾರ ವಿಕೇಂದ್ರೀಕರಣ ಸಮಗ್ರ ಸರಳ ಆಡಳಿತಕ್ಕಾಗಿ ಮಾಡುವಂಥದ್ದು ಅಂತ ಆಗಲೇ ಹೇಳಿದ್ರೆ. ಒಂದು ಭಾಗದಲ್ಲಿ ಜೆಸಿಬಿಯು, ಇನ್ನೊಂದು ಭಾಗದಲ್ಲಿ ಇಟಾಚಿಯು ಆಡಳಿತ ನಡೆಸುವ ಉನ್ನಾರವಲ್ಲವೇ? ಸಾಹಿತಿಗಳೇ, ಇದಕ್ಕೆ ನಿಮ್ಮ ಗ್ರಂಥವೇ ಸಂವಿಧಾನವೇ? ಅಲ್ಲಪ್ಪ, ನಾನು ಬರಹಗಾರ ಕಂಡ್ರು, ನಾನು ಬರದೆ ಅಷ್ಟೇ. ಬರಹ ನನ್ನ ಕಸುಬು, ಜನ ಓದ್ಬೇಕು ಅಷ್ಟೇ.
ಸಾಹಿತಿಗಳೇ, ನೀವು ಬರ್ದ್ರಿ. ನೀವು ಬರ್ದದಕ್ಕೆ ಪ್ರತಿಯಾಗಿ ಅವರು ನಕ್ಷೆ ತಯಾರಿಸ್ಕೊಂಡು ಬಂದಿದ್ದಾರೆ. ಮೊದಲು ನಿಮ್ಮ ಮನೆಯನ್ನು ಹೊಡೆದು ಇದನ್ನ ಮುಖ್ಯ ರಸ್ತೆ ಮಾಡ್ತಾರಂತೆ. ಆ ಕಡೆ ಕೃಷ್ಣಪ್ಪ ಮನೆ ಹೊಡೆದು ನೆಲಸಮ ಆಗ್ತಾರೆ. ಈ ಕಡೆ ಬಸ್ ನಿಲ್ದಾಣ, ಆ ಕಡೆ ಒಳಚರಂಡಿ ವ್ಯವಸ್ಥೆ, ಈ ವಾಣಿಜ್ಯ ಸಂಕೀರ್ಣಗಳು ಎಲ್ಲ ಹೊರಮನೆ ಆಗ್ತವೆ. ಅಷ್ಟೇ ಅಲ್ಲ, ಇಡೀ ವಠಾರದ ನಮ್ಮ ಜನ ಎಲ್ಲ ಬೇರೆ ಬೇರೆ ಕಡೆ ಹರಿದು ಹಂಚಿ ಹೋಗ್ತಾರೆ. ನಮ್ಮ ವಠಾರ ಭಾವನಾತ್ಮಕ ಸಂಬಂಧಗಳೆಲ್ಲ ನುಚ್ಚು ನೂರಾಗ್ತವೆ. ಭಾವನಾತ್ಮಕ ಸಂಬಂಧಗಳೆಲ್ಲ ಹಣ, ಅಧಿಕಾರ, ಲಾಲಸೆಗಳ ಮಧ್ಯೆ ಎಲ್ಲ ಗೌಣವಾಗ್ತವೆ. ಹೊಡೆಯಿರಿ, ಮೊದಲು ಈ ಸಾಹಿತ್ಯಗಳ ಮನೆಯನ್ನು ಹೊಡೆಯಿರಿ, ನಮ್ಮನ್ನು ಸಮಾನ ಮಾಡಿರಿ. ಹೋಗ್ಲಿ, ಎಲ್ಲ ಆರಾಮ ಹೋಗ್ಲಿ. ಹೈಕನಿವಾಸ ಈ ಮನೆ ಕಟ್ಟಲು ನಾನು ಪಟ್ಟ ಶ್ರಮ, ಬಸಿದ ಬೆವರು ನಿನಗೆ ಗೊತ್ತಿದೆಯೇ? ನಾನು ಕನ್ನಡದ ಬರಹಗಾರ ಕಂಡ್ರು ನನ್ನವಳು ತೆಲುಗು ನೆಲದವಳು. ನಮ್ಮಿಬ್ಬರ ಬೆವರಿನ ಹಣ ಈ ಮನೆಯ ಪ್ರತಿ ಹೆಟ್ಟಿಗೆಯಲ್ಲಿದೆ. ಈ ಮನೆ ಕಟ್ಟಿದ ಈ ನೆಲದಲ್ಲಿ ನಮ್ಮ ಹಿರಿಯರ ನೆನಪು ಉಸಿರು ಇದೆ. ಇದಕ್ಕಾಗಿ ಅವರು ಎಷ್ಟು ಶ್ರಮ ಪಟ್ಟು ಅನ್ನೋದು ಈ ದುರ್ಗಗೆ ಗೊತ್ತಿದೆ. ಅದಕ್ಕೆ ನಾನು ಈ ಮನೆಗೆ ನನ್ನ ಹೆಸರನ್ನೂ ಇಡಲಿಲ್ಲ, ನನ್ನ ಕುಟುಂಬದ ಹೆಸರನ್ನೂ ಇಡಲಿಲ್ಲ. ಬದಲಾಗಿ ಉಭಯ ನಾಡಿನ ಬೆಚ್ಚಗೆಯ ರೂಪಕವಾಗಿ ಈ ಮನೆಗೆ ಹೈಕ ನಿವಾಸ ಎಂದು ಹೆಸರಿದೆ. ಇಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ನಮ್ಮವರಾಗಿ ಒಂದಾಗಿ ಬಾಳುತ್ತಿದ್ದಾರೆ. ಇದನ್ನು ಮಾಡಿದ ಮೂರ್ಖತನಿಗೆ ಏನ್ ಬಂತು? ಒಂದು ಮನೆ ಕಟ್ಟೋದಂದ್ರೆ 100 ಮನಸ್ಸುಗಳ ಶ್ರಮ ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕಿತ್ತು. ನಮ್ಮ ದೇಶದಲ್ಲಿ ಭೂಮಿ ಅಗೆಯೋರು, ಲೂಟಿ ಹೊಡೆಯೋರು ಅಧಿಕಾರಕ್ಕೆ ಬಂದೆ ನಮ್ಮ ದೇಶ ಈಗ ಚಿತ್ರವಾಗ್ತಾ ಇದೆ. ಅವ್ರಿಗೆ ಅಗಿಯೋದು ಬಗೆಯೋದು ಬಿಟ್ಟು ಮತ್ತೇನು ಗೊತ್ತಿದೆಯೋ? ಲೂಟಿ ಹೊಡೆಯೋದು ಬಿಟ್ಟು. ಇಲ್ಲ ಇಲ್ಲ, ಇದೇ ಅಂತಿಮ ಅಲ್ಲ. ಇದಕ್ಕೂ ಮೊದಲು ನಾಗರಿಕರ ಸಭೆ ಕರಿತೇವೆ. ಅಲ್ಲಿ ಎಲ್ಲರ ಅಭಿಪ್ರಾಯ ಪಡೆದು ಅದನ್ನು ಚರ್ಚೆ ಮಾಡ್ತೇವೆ. ಆಮೇಲೆ ಎಲ್ಲ ನಿರ್ಧಾರ ಆಗುತ್ತೆ. ನೀವು ಸಮಾಧಾನದಿಂದ ಇರಿ, ನೀವು ಸಮಾಧಾನದಿಂದ ಇರಿ. ಶಾಂತಿ ಶಾಂತಿ ಶಾಂತಿ. ಅಲ್ರಿ, ಜನರ ವಿರೋಧ ಬಂದಾಗ ತಾತ್ಕಾಲಿಕ ಉಪಶಮನಕ್ಕೆ ಎಲ್ಲ ರಾಜಕಾರಣಿಗಳು ಯಾವ ಮಾಡುದು? ಯಾವ ದಾಖಲೆಯೂ ಬೇಡ, ಯಾವ ಸಭೆಯೂ ಬೇಡ. ಎಲ್ಲ ದಾಖಲೆಗಳನ್ನ ಇಲ್ಲೇ ಹಾಕಿ, ಇಲ್ಲ ಅಂದ್ರೆ ತಲೆ ಹೊಡ್ಸಕ್ಕೆ ರೆಡಿ ಆಗ್ರಿ. ಏನ್ರಿ ನೀವು ಹೊಡಿಯಕ್ಕೆ ಹೇಳ್ತೀರಲ್ರಿ? ಮತ್ತೇನ್ರಿ, ಒಂದೇ ಒಂದು ಪೇಷಂಟ್ ಇಲ್ಲದೆ ನನ್ನ ಪ್ರಾಕ್ಟೀಸ್ ಎಲ್ಲ ಹೊಡಿ. ಮತ್ತೆ ಇವ್ರು ತಲೆ ಕಡಿಸ್ಕೊಂಡು ನಾವು ಚೆನ್ನಮ್ಮ ಒಂದೇ ಒಬ್ಬರನ್ನ ಕಣ್ಣಿಂದ ನೋಡಕ್ಕಾಗಲಿಲ್ಲ ಕಣ್ರಿ. ಈ ಪುಣ್ಯವತಿ ನೋಡ್ಕೊಂಡಾಗೂ ನಾವು ಅವ್ರನ್ನ ಗಮನಿಸ್ಕೊಳ್ಳೋಣ. ಹಂಗ ಬರೀ ಹೋಗ್ರಿ, ಆ ಪ್ರಸ್ತಾವನೆ ಅರ್ಧಾಕ್ರಿ. ಮಕ್ಕ ಏನ್ ನೋಡ್ತೀರಿ? ಅರ್ಧಾಕ್ರಿ ಬೇಗ. ಇನ್ನೊಂದ್ಸಲ ಇಂದ ಹಲ್ಕ ಕೆಲಸ ಮಾಡಿದ್ರೆ ನಾವು ಹೊಡೆಯಲ್ಲ. ಸಾಹಿತಿಗಳೇ, ಈಗ ನಿಮ್ಮ BP ಹೇಗಿದೆ? ನಿಜವಾಗೂ ನನಗೆ ಏನು ಗೊತ್ತಾಗ್ತಾ ಇಲ್ಲ. ಏನಾಗಿದೆ? ಅಲ್ಲ, ಇದೆಲ್ಲ ಯಾಕೆ ಹಿಂಗಾಯ್ತು? ನಾನು ಬಂಡಾಯ ಪ್ರಗತಿಪರ ಅಲ್ಲಪ್ಪ. ಬಿ ಅಂದ್ರೆ ಬಲಿ, ಸಿ ಅಂದ್ರೆ ಪಶು. ಇಂಥವ್ರಿಂದಾಗಿ ಹಂಗಾತಪ್ಪ. ನೀ ಹೇಳೋದ್ರಾಗೂ ಖರೆ ಆಯ್ತು. ನೋಡಿ ಸಾಹಿತಿಗಳೇ, ನಮ್ಮಂತ ಬುದ್ಧಿವಂತರ ಮಾತನ್ನ ಜನ ಎಲ್ಲ ನಂಬ್ತಾರೆ ಅಂತೇಳಿ ಇಂಥ ವಿಶ್ವಾಸಘಾತಕರು ಈ ಕೆಲಸ ಮಾಡ್ತಾರೆ. ಎಲ್ಲಾ ಕ್ಷೇತ್ರದಲ್ಲೂ ಇದು ಹಬ್ಬ ಬಿಟ್ಟಿದೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಸಮಾಜ
ನಮ್ಮನ್ನ ನೋಡ್ತಾ ಇರುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಹೌದು, ನೀವು ಹೇಳೋದ್ರಾಗೂ ಸತ್ಯ ಅದ. ನಾವು ಕೆಲಸ ಆದ್ರೂ ನೀವು ಆ ಪುಸ್ತಕದಲ್ಲಿ ಬರೆದಿದ್ದೆಲ್ಲ ಡಾಕ್ಟ್ರೇ, ಅದರಲ್ಲಿ ಬರೆದಿರೋದು ಕೆಲವು ಅಂಕಿ ಅಂಶಗಳು ಖಂಡಿತ ನನವಲ್ಲ. ಅವರ ಸೇರ್ಕೊಂಡ್ರು ನಾನು ಸೇರಿಸಿದೆ ಅಷ್ಟೇ. ಆಡಬಾರ್ದನ್ನ ಆಡಿಸಿದ್ರು, ಬರಿಬಾರ್ದನ್ನ ಬರೆಸಿದ್ರು. ಉಪ್ಪಿಸಿದ್ರು, ತಿನ್ನಿಸಿದ್ರು, ನೀವು ಸೇರಿಸಿದ್ರಿ, ಕಡೆಗೆ ಅವರು ಜಾರಿಸಿದ್ರು. ಇರ್ಲಿ, ಏನು ಫೋನ್ ಯಾಕೋ ರಿಂಗ್. ಹಲೋ, ಯಾರು? ರಘುನಾಥನಹಳ್ಳಿ ರಂಗೇಗೌಡ್ರ. ಹೇಳಿ ರಂಗೇಗೌಡ್ರೆ, ನಾನೇ ಡಾಕ್ಟರ್ ಕೇಶವ್ ಪಾಟೀಲ್ ಮಾತಾಡ್ತಾ ಇರೋದು. ಏನು ನಿಮ್ಮನೆ ನಾಯಿ ಬೊಗಳ್ತಾ ಇಲ್ವಾ? ಮತ್ತೇನ್ ನೋಡ್ತೀರಿ? ಮತ್ತೇನ್ರಿ, ನೀವು ಅದಕ್ಕೆ ಸಪ್ಪೆ ಸಾರು ಮುದ್ದೆ ಹಾಕಿದ್ರೆ ಮತ್ತೇನ್ ಮಾಡುತ್ತೆ? ಒಂದೆರಡು ಚಿಕನ್ ಪೀಸ್ ಹಾಕಿ, ಚಿಕನ್ ಪೀಸ್ ಹಾಕಿದ್ರು ಅದು ತಗೊಳ್ತಾ ಇಲ್ವಾ? ಮತ್ತೆ ಉಳಿರ್ತಿದಾರ? ಅಯ್ಯೋ, ಹಾ ಸರಿ ಸರಿ ಸರಿ, ನಾಯಿ ಕೊಡಿ. ನಾಯಿ ಹೆಸರೇನಂದ್ರಿ? ಟಾಮಿನಾ? ಹಾ ಸರಿ, ಕೊಡಿ ಕೊಡಿ ಕೊಡಿ. ಹಲೋ, ಸರಿ 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 ಸರಿ, ಹಾ ಡ್ಯಾಡಿ ಕೊಡು, ಡ್ಯಾಡಿ ಕೊಡು. ಈ ಡಾಕ್ಟ್ರು ನಾಯಿ ಫ್ಯಾಮಿಲಿ ಡಾಕ್ಟರ್ ಇರ್ಬೇಕು. ನಾಯಿಗೂ ತಲೆ ಬಿಡ್ಸಲ್ಲ. ಹಲೋ ಗೌಡ್ರೆ, ನೀವು ನಾಯಿ ಡ್ಯಾಡಿ, ನಾನು ಹೇಳಿದ್ದು ನಾಯಿ ಡ್ಯಾಡಿ ಕೊಡಿ ಅಂತ. ಬಾವು ಗೌಡ್ರೆ, ರೀ ಗೌಡ್ರೆ, ನಿಮ್ಮ ಟಾಮಿಗೆ ಯಾವ ರೋಗ ಇಲ್ಲ ರೀ. ಅದು ಏನಿಲ್ಲ ನೋಡಿ, ನಿಮ್ ಪಕ್ಕದ ಮನೇಲಿ ಹೆಣ್ಣಾಯಿ ಕಮ್ಮಿ ಇದೆಯಲ್ಲ, ಅದ್ರ ಜೊತೆ 1 ಗಂಟೆ ಬಿಟ್ಬಿಡಿ. ನಾನು ಯಾಕೆ ಬಂದೆ ಇಲ್ಲಿಗೆ? ನಿನ್ನಿಂದ ಈ ಪ್ಲೇಟ್ ಹಾಕ್ತೀಯ? ಈ ಪ್ರಾಣಿ ಐತಲ್ಲ, ಆ ಕಡೆಯಿಂದ ಬರ್ತಿತ್ತು. ಯಾವುದೋ ಸೀರಿಯಸ್ ಪೇಷಂಟು ಅಂತೇಳಿ ಬರೋ ಬ್ಯಾಂಡೇಜ್ನೆಲ್ಲ ಹಾಕಿ ಟ್ರೀಟ್ಮೆಂಟ್ ಮಾಡಿದೆ. ಯಾರಪ್ಪ ನೀನು ಅಂತ ಕೇಳಿದ್ರೆ ಕೃಷ್ಣಪ್ಪನ ಮನೆಗೆ ಹೋಗಿ ವಾಪಸ್ ಬರ್ತಿದ್ದೆ, ಹೀಗಾತು ಅಂದ್ರು. ಅಯ್ಯೋ ಕೃಷ್ಣಪ್ಪ, ನಿನ್ ಮಗಳು ಉತ್ತರ ನೋಡಕ್ ಬಂದಿದ್ನಲ್ವಾ, ರವಿಕುಮಾರ್ ಅಲ್ವಾ ಏನೋ? ಓ ಪುಟ್ಟಪ್ಪ ಸಾಹಿತಿಗಳೇ, ಇವನು ನಮ್ಮ ಮನೆಗೆ ಬಂದಿದ್ದ. ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ತೋರಿಸಿ ಅಂದ. ತೋರಿಸಿದ್ರ? ಆಮೇಲೆ ಏನೈತ್ರಿ? ಆಮೇಲೆ ನಾನು ನನ್ನ ಮಗಳಿಗೆ ವಿಷಯ ಮುಟ್ಟಿಸಿದೆ. ಅವಳು ಮೇಕಪ್ ಮಾಡ್ಕೊಂಡು ಹೊರಗೆ ಬರೋಷ್ಟ್ರೊಳಗ ಟಿವಿ ನ್ಯೂಸ್ ಚಾನಲ್ನಾಗ ಸೆಕೆಂಡ್ ಹ್ಯಾಂಡ್ ಗಂಡನ ಟೈಟಲ್ನಾಗ ಕ್ರೈಮ್ ನ್ಯೂಸ್ ಬರ್ತಾ ಇತ್ತು. ಸೆಕೆಂಡ್ ಹ್ಯಾಂಡ್ ಗಂಡನ? ಅಲ್ಲ, ಅದಕ್ಕೆ ಅಷ್ಟೇ ಅಲ್ಲ, ಮತ್ತು ಮದುವೆ ಆಗ್ಬೇಕಂತಂದು ಹೆಣ್ಣು ಹುಡುಕಾಗತ್ತ ಮಗ. ಅಷ್ಟಕ್ಕೆ ಈ ಪರಿ ಹೊಡಿಯೋದೆ ಹೊಡಿಯೋದೇನ? ಅವನು ಜೀವಂತ ಬಿಟ್ಟದ ಹೆಚ್ಚು. ಹೊಡೆದಿಲ್ಲಪ್ಪ, ಮತ್ತೆ ಹೊಡೆದಿರೋ ತರ ಕಾಣ್ತಾರ. ಹೌದು, ಇವ್ರ ಮನೆಯಾಗೆ ಒಂದು ನಾಯಿ ಇದೆ, ಜರ್ಮನ್ ಶೆಪರ್ಡ್ ನಾಯಿ. ಮೊದ್ಲೇ ಜುಗ್ರು, ಊಟನೇ ಹಾಕಿಲ್ಲ ಒಂದು. ಇವನನ್ನ ಕಂಡಿದೆ ತಡ ಬರ. ನಾನು ಅಷ್ಟೋ ಇಷ್ಟೋ ಕುಡಿದೀನಿ. ಈಗ ಸ್ವಲ್ಪ ಟೈಲರ್ ಶಾಪ್ ಹತ್ರ ಹೋಗ್ಬರ್ತೀನಿ. ಎದಕ್ಕ ಬಟ್ಟೆ ಹೊಲ್ಸಕ್ಕ? ನನಗೆ ಬಟ್ಟೆ ಅಲ್ಲಪ್ಪ, ಇವನಿಗೆ ಚರ್ಮ ಹೊಲ್ಸಕ್ಕೆ. ಅಯ್ಯೋ ಸರಿ ಸರಿ, ನೀವೇನಾದ್ರು ಮಾಡ್ಕೊಳ್ಳಿ, ನಾನು ಬರ್ತೀನಿ. ಏಯ್ ದೇವ್ರೆ, ಏಕೆ ಈಗ ಮಾತಾಡ್ತಿದ್ದಿ? ತಾಯಿ ಇಲ್ಲದ ಮಗಳಾಕೆ ನಿನಗೆ ಕಾರಣ ಇಲ್ವಾ? ಈ ಅನ್ಯಾಯ, ಮೋಸದ ಜಗತ್ತು ಸಾಕಾಗಿ ನಂಗೋಸ್ಕರ ಕಣ್ಣೀರು ಹಾಕ್ಬೇಡಪ್ಪ. ಇಲ್ಲಿಗೆಲ್ಲರೂ ಬರುತ್ತಾರೆ, ಕನಸುಗಳ
ನಿಮ್ಮ ಪ್ರಶ್ನಾರ್ಥಕ ನೋಟ ನನಗೆ ಅರ್ಥವಾಯಿತು. ಈ ಭಿಕಾರಿ ನನ್ನ ಮಗಳನ್ನೇನು ನೋಡಿಕೊಂಡಾನು ಎಂಬ ಪ್ರಶ್ನೆ ಅಪ್ಪನದ್ದು, ನನ್ನನ್ನು ಕಣ್ಣೆತ್ತಿ ನೋಡದವನು ಹೀಗೆ ಕೇಳುತ್ತಿದ್ದಾನೆ ಎಂಬ ಕಳವಳ ಮಗಳದ್ದು. ಎಲ್ಲರೂ ಉತ್ತರ ಕಲ್ಯಾಣದ ಭರವಸೆಯನ್ನೇ ನೀಡಿದವರು, ಎಲ್ಲರೂ ಉತ್ತರ ಕಲ್ಯಾಣದ ಭರವಸೆಯನ್ನೇ ನೀಡಿದವರು. ಉತ್ತರ, ನಿನ್ನ ಎತ್ತರದ ಮನಸ್ಸಿನೊಳಗೆ ಯಾರೂ ಅಡ್ಡಿಕೂಡಲು ಪ್ರಯತ್ನಿಸಲಿಲ್ಲ. ಇಲ್ಲಿ ಕನಸುಗಳನ್ನೇ ಬಿತ್ತಿದರು. ದೊಡ್ಡ ನೆಲದಲ್ಲಿ ನೀರು ಹರಿಸಿ ಹಸನಾಗಿಸುವ ಕನಸು, ಖಾಲಿ ಕೈಯಲ್ಲಿ ಬಹುಶ ಧಾನ್ಯದ ಕನಸು, ಉನ್ನತ ಉದ್ಯೋಗದ ಕನಸು, ನೆಮ್ಮದಿಯ ಕನಸು. ಹೀಗೆ ಕನಸುಗಳ ಮಾರುಕಟ್ಟೆಯ ಇಡೀ ಐಕಾ ನಿವಾಸದ ಮುಂದೆ ತೆರೆದು ನಿಂತಿದೆ. ಉತ್ತರ, ನಿನ್ನ ಎತ್ತರದ ಮನಸ್ಸನ್ನು ಅರ್ಥ ಮಾಡಿಕೊಂಡವರಿಲ್ಲ. ಉತ್ತರ, ನೀನು ಕನಸುಗಳ ವ್ಯಾಪಾರಿಗಳನ್ನು ನಂಬಬೇಡ, ಅವರವರ ಕನಸುಗಳು ಬೇಡ. ಉತ್ತರ, ನಮ್ಮದೇ ಆದ ದಾರಿಯಲ್ಲಿ ನಡೆಯೋಣ, ನಮ್ಮದೇ ಆದ ಕನಸುಗಳನ್ನು ಕಟ್ಟಿಕೊಳ್ಳೋಣ, ನಮ್ಮದೇ ಆದ ಬದುಕನ್ನು ಕಟ್ಟಿಕೊಳ್ಳೋಣ. ಬರುತ್ತೀಯ ಉತ್ತರ, ನನ್ನನ್ನು ಕೈ ಹಿಡಿಯುತ್ತೀಯ ಉತ್ತರ. ಹೊಸ ಬಾಳ ಪಯಣದಲ್ಲಿ ಜತೆಯಾಗು ಬಾರೆ ನೀನು. ತನನಾನನ ತಾನಾನನ ತನನಾನನ ತಾನನ. ಒಂದೇ ಮನೆ ಒಂದೇ ಮನ, ಇದು ನಮ್ಮದು ಹೈಕ ನಿವಾಸ, ಇದು ನಮ್ಮದು ಹೈಕ ನಿವಾಸ, ಹೈಕ ನಿವಾಸ. ನಮ್ಮ ಈ ತಂಡಕ್ಕೆ ನಾವು ಮೊದಲು ಪ್ರಥಮವಾಗಿ ನಾವು ಅಶೋಕ ಸರ್ಕಲ್ ತಂಡ ಎಂದು ಹೆಸರಿಟ್ಟೆವು. ಅಶೋಕ ಸರ್ಕಲ್ ಅಂದರೆ ಇದು ಯಾರ ಸ್ವತ್ತಲ್ಲ, ಇಲ್ಲಿ ಬಂದು ಹೋಗುವವರು ಎಲ್ಲರದು ಅಶೋಕ ಸರ್ಕಲ್ ಆಗಿದೆ. ಆ ಹೆಸರನ್ನೇ ಇಟ್ಟುಕೊಂಡು ನಾವು ಈ ತಂಡವನ್ನು ಕಟ್ಟಿದ್ದೇವೆ. ರಿಬ್ಬನ್ ಕತ್ತರಿಸುವುದರ ಮೂಲಕ ನಾಟಕಕ್ಕೆ ಶುಭ ಚಾಲನೆಯನ್ನು ನೀಡಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಆದರೆ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ಈ ತಂಡಗಳನ್ನು ಕಟ್ಟಿ ಈ ಅಶೋಕ ಸರ್ಕಲ್ ನಾಟಕವನ್ನು ಮಾಡಿದಾಗ ಸುಮಾರು ಒಂದು 25-30 ಜನ ಯುವಕರಿಗೆ ಬೇರೆ ಬೇರೆ ಉದ್ಯೋಗದಲ್ಲಿದ್ದರೂ ಕೂಡ ಆ ಸಾಂಸ್ಕೃತಿಕ ಮನಸ್ಸು ಏನಿದೆಯಲ್ಲ, ಆ ವ್ಯಕ್ತಿಗಳಲ್ಲಿರುವ ಸಾಂಸ್ಕೃತಿಕ ಮನಸ್ಸನ್ನು ಹಿಡಿದು ತಂದು ಆ ವೇದಿಕೆಯ ಮುಂದೆ ಪ್ರದರ್ಶನ ಮಾಡೋದು ಏನಿದೆಯಲ್ಲ, ಅದೊಂದು ದೊಡ್ಡ ಸಾಹಸ ನಿಜವಾಗ್ಲೂ. ನಿಜವಾಗಿಯೂ ಹೈದರಾಬಾದ್ ಕರ್ನಾಟಕ ನಾಟಕದ ಮುಖಾಂತರ ಮಾಡಿಕೊಡುವಂಥದ್ದು ಒಂದು ಆಲೋಚನೆ ಇದೆಯಲ್ಲ, ಅದು ಭಾಳ ವಿಶೇಷ. ಈ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ, ಒಳ್ಳೆಯ ಒಂದು ನೀತಿಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಮತ್ತು ಹೈದರಾಬಾದ್ ಕರ್ನಾಟಕ ನಿವಾಸ 371 ಒಂದು ಕಥಾವಸ್ತು. ಈ ಒಂದು ನಾಟಕ ಕೇವಲ ಒಂದು ನಾಟಕವಲ್ಲ, ಇದು ಒಂದು ಸಮಾಜ ಪರಿವರ್ತನೆಗೆ ಆದಂಥ ಒಂದು ಪ್ರಯೋಗ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ.